ನಾಯುಕ್ತಂ ಸರ್ವ ವಿರೋಧ ಶಾಮಕ ಅನಂತ ಶಕ್ತಿಯುಕ್ತಮೇವ. ಮತ್ತೇನು ಹೇಳಿದರು? ನಹಿ ಯತಃ ನಾಯುಕ್ತಂ ತದೀತಿ ಯತಃ ತತ್ ಪ್ರಕೃತಂ ಬ್ರಹ್ಮಯುಕ್ತಂ ನಿತ್ಯಯೋಗ್ಯಂ. ಪರಮಾತ್ಮನ ಬಗ್ಗೆ ಯುಕ್ತಿಯಿಂದ ವಿಚಾರ ಮಾಡ್ತಕ್ಕಂಥ ಸರಿಯಲ್ಲ. ಆದ್ದರಿಂದ ನಹಿ ಯುಕ್ತಿ ಅಗಮ್ಯೆ ಯುಕ್ತಿ ವಿರೋಧ ಇತಿ ಭಾವ. ಯಾವುದು ಯುಕ್ತಿಗೆ ನಿಲುಕಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ಯುಕ್ತಿಯಿಂದ ಪ್ರಶ್ನೆ ಮಾಡೋದು ಸರಿಯಲ್ಲ ಅಂತ ಅರ್ಥ. ಕುತ ಏತತ್ ಯಾತಕ್ಕೆ? ಯತ್ ಮುಕ್ತಗಮ್ಯತ್ವಂ, ಮುಕ್ತಗಮ್ಯತ್ವ ಮೊದಲಾದವುಗಳನ್ನೆಲ್ಲ. ಅದು ಹಾಗೆ ಇದೆಯಾ? ಔಪನಿಷದ ಪುರುಷ ಇತ್ಯಾದಿ ಶ್ರುತಿರ್ವೇದ ಅದು ತಪ್ಪಿದೆ. ಯುಕ್ತಿ ಅಗಮ್ಯತ್ವಂ ಇರಬೇಕದು. ಯುಕ್ತಿ ಅಗಮ್ಯತ್ವ ಅಲ್ಲೇನಿದೆ? ಅಲ್ಲ ಅಲ್ಲ ಅಲ್ಲಲ್ಲ, ಹಾಗಿದ್ರೆ ಸರಿ. ಗೊತ್ತಾಯ್ತಾ? ಯುಕ್ತಿಯಿಂದ ಪರಮಾತ್ಮ ಸಿಗೋದಿಲ್ಲ ಅಂತ ಹೇಳೋದಕ್ಕೆ ಏನು ಆಧಾರ ಅಂತ ಕೇಳಿದರೆ ಔಪನಿಷದ ಪುರುಷ, ಔಪನಿಷದ ಪುರುಷ, ಪುರುಷ ಪರಮಾತ್ಮನು, ಔಪನಿಷದ ಉಪನಿಷತ್ತುಗಳಿಂದ ತಿಳಿಯಲ್ಪಡುವವನು ಅಂತ. ಉಪನಿಷತ್ತು ಅಂದರೆ ಶಾಸ್ತ್ರ, ಶಾಸ್ತ್ರ ಯೋನಿತ್ವಾತ್ ಅಂತ ಅರ್ಥನೇ ಹೊರತು ಬೇರೆ ಅಲ್ಲ. ಇತ್ಯಾದಿ ಶ್ರುತಿ ವದೇತ್ ಯಥೋ ಅತ ಇತಿ. ಇತ್ಯಾದಿ ಶ್ರುತಿಗಳು ಹೇಳ್ತಾ ಇರೋದ್ರಿಂದ ಹಿಂದೆ ಹೇಳಿದಂತೆ ಯುಕ್ತಿ ಗಮ್ಯನಲ್ಲದವನು ಪರಮಾತ್ಮ, ಯುಕ್ತಿ ಗಮ್ಯನಲ್ಲದವನ ಬಗ್ಗೆ ಯುಕ್ತಿಯಿಂದ ಆಕ್ಷೇಪ ಮಾಡೋದು ಸರಿಯಲ್ಲ ಅಂತ ಹೇಳಿದರು. ಕಿಂಚ ತದ್ಬ್ರಹ್ಮನಾಯುಕ್ತಂ ಸರ್ವವಿರೋಧ ಶಾಮಕ ಅನಂತ ಶಕ್ತಿಯುಕ್ತಮೇವಾ. ಜೊತೆಗೆ ಇನ್ನೇನೇನೇ ಪ್ರಶ್ನೆ ಕೇಳಿದ್ರು ಕೂಡ ಪರಮಾತ್ಮನ ಬಗ್ಗೆ ಏನು ಕೊಡೋದಿಲ್ಲ? ಯುಕ್ತಿ ವಿರೋಧ ಕೊಡೋದಿಲ್ಲ. ಯಾತಕ್ಕೆ? ಸರ್ವ ವಿರೋಧ ಶಾಮಕ ಅನಂತ ಶಕ್ತಿಯುಕ್ತಮೇವ. ಸಕಲ ವಿರೋಧಗಳನ್ನು ಶಾಮಕ ಶಮನ ಮಾಡತಕ್ಕಂತಹ ಅನಂತ ಶಕ್ತಿಯಿಂದ ಪರಮಾತ್ಮ ಕೂಡಿರೋದ್ರಿಂದ ಈ ಪ್ರಶ್ನೆಗೆ ಅವಕಾಶವೇ ಇಲ್ಲ. ವಿಚಿತ್ರ ಶಕ್ತಿ ಪುರುಷ ಪುರಾಣ. ವಿಚಿತ್ರ ಶಕ್ತಿಯನ್ನು ಪರಮಾತ್ಮ ಹೊಂದಿದ್ದಾನೆ. ಅವನು ಪುರುಷ, ಪುರಾಣ, ವಿಚಿತ್ರ ಶಕ್ತಿ ದೇವರಲ್ಲಿದೆ. ಅಚಿಂತ್ಯ ಮಹಿಮನಾದ್ದರಿಂದ ವಿರೋಧದ ಸಂಖ್ಯೆಗೆ ಅವಕಾಶವೇ ಇಲ್ಲ. ನಚ ಅನ್ಯೇಷಾಂ ಶಕ್ತಯ ಇತ್ಯಾದಿ ಶ್ರುತಿ ವದೇತ್. ನಚ ಅನ್ಯೇಷಾಂ ಶಕ್ತಯ, ಬೇರೆಯವರಿಗಿಂತ ಶಕ್ತಿ ಇಲ್ಲ, ದೇವರಿಗೆ ಮಾತ್ರ ಇರತಕ್ಕಂಥ ಶಕ್ತಿ ಇದು. ಇತ್ಯಾದಿ ಶ್ರುತಿ ವದೇತ್. ಇತ್ಯಾದಿ ಶ್ರುತಿ ವಾಕ್ಯ ಹೇಳಿಬಿಟ್ಟಿದೆ. ಜೀವಂತು ನೈವಮ್ಯತೋ ಅತ ಇತಿ. ಜೀವನ ಬಗ್ಗೆ ಈ ರೀತಿ ಹೇಳಿಲ್ಲ. ಆದ್ರಿಂದಾಗಿನೇ ಜೀವಾದ್ಭವಂತಿ ಭೂತಾನಿ ಇತ್ಯಾದಿ ವೇದವಾಕ್ಯಗಳನ್ನ ತಪ್ಪಾಗಿ ತಿಳಿದು ಜೀವನೇ ಜಗತ್ಕರ್ತೃತ್ವಾದಿ ಗುಣಗಳನ್ನು ಹೊಂದಿದವನು ಅಂತ ಯಾತಕ್ಕೆ ಕೇಳಬಾರದು ಅಂತ ಕೇಳಿದೆಯಲ್ಲ. ಜೀವನಲ್ಲಿ ಗುಣಗಳನ್ನು ಉಪನಿಷತ್ತುಗಳು ಹೇಳಿಲ್ಲ, ವೇದಗಳು ಹೇಳಿಲ್ಲ, ಶಾಸ್ತ್ರ ಹೇಳಿಲ್ಲ. ಆದರೆ ದೇವರ ಬಗ್ಗೆ ಹೇಳಿದೆ. ಆದ್ರಿಂದಾಗಿನೇ ವಿಚಿತ್ರ ಶಕ್ತಿ ಪುರುಷ ಪುರಾಣ ಇತ್ಯಾದಿ ವಾಕ್ಯಗಳನ್ನು ಕೊಟ್ಟು ಕೇವಲ ವಿಷ್ಣುವಿಗೆ ಸರ್ವಶಕ್ತಿಗಳನ್ನು ಕೂಡಿರತಕ್ಕಂಥ ಅನಂತ ಗುಣಪೂರ್ಣತ್ವ ಇದೆ ಎಂಬುದನ್ನು ತಿಳಿಸಿದೆ. ಎರಡು ಒಂದೇನೆ. ಅದಕ್ಕೆ ಚಿತ್ರ ವಿಚಿತ್ರ. ಚಿತ್ರ ಅಂದ್ರೆ ಆಶ್ಚರ್ಯ, ವಿಚಿತ್ರ ಅಂತ ಅತ್ಯದ್ಭುತವಾದಂಥ ಶಕ್ತಿ ದೇವರಲ್ಲಿದೆ. ನಾನು ಅಥಾಪಿನ ಸೃಷ್ಟುತ್ವಾದಿ ಅನಂತ ಗುಣತ್ವಂ ಹರೇಹೇ ಸಾಧು. ಮತ್ತೆ ಪ್ರಶ್ನೆ ಮಾಡಿದ. ಇಲ್ಲ, ಒಪ್ಪೋದಿಲ್ಲ. ಅನಂತ ಗುಣತ್ವ ವಿಷ್ಣು ಒಪ್ಪಿಗೆ ಸಾಧ್ಯ ಇಲ್ಲ. ಯಾತಕ್ಕೆ? ಸೃಷ್ಟುತ್ವಾದೇಹೇ ಫಲವತ್ವೇ ಅಪೂರ್ಣತಾಪತ್ತೇಹೇ. ಸೃಷ್ಟುತ್ವಾದೇಹೇ ಫಲವತ್ವೇ ಅಪೂರ್ಣತಾಪತ್ತೇಹೇ. ಈ ಸೃಷ್ಟಿ ಬದಲಾವಣೆ ಏನು ಮಾಡ್ತಾ ಇದ್ದಾನೆ ಪರಮಾತ್ಮ? ಈ ಸೃಷ್ಟುತ್ವಾದಿ ಗುಣಗಳನ್ನು ಹೊಂದಿದ್ದಾನೆ. ಅವಕ್ಕೆ ಫಲ ಇದೆಯೋ ಇಲ್ವೋ? ಫಲ ಇದೆ ಅಂದ್ರೆ ಅಪೂರ್ಣತಾಪತ್ತೇಹೇ. ಸೃಷ್ಟಿ ಮಾಡೋದ್ರಿಂದ ಅವನಿಗೆ ಫಲ ಸಿಗುತ್ತೆ ಅಂತ ಹೇಳಿದ್ರೆ ಆ ಫಲ ಮೊದಲು ಇರಲಿಲ್ಲ ಅಂತ ಆಗೋದ್ರಿಂದ ಪೂರ್ಣತ್ವಕ್ಕೆ ಏನು ಬಂತು? ಧಕ್ಕೆ ಬಂತು. ಅಸತಿಚ ಫಲೇ. ಇಲ್ಲ, ಫಲ ಇಲ್ಲ, ಸುಮ್ಮನೆ ಮಾಡ್ತಾನೆ ಅಂದ್ರೆ ದಡ್ಡ. ಯಾಕೆ? ಪ್ರಯೋಜನ ಮನುದ್ದಿಶ್ಯ ನಮಂದೋಪಿ ಪ್ರವರ್ತತೆ ಅಂತ ಒಂದು ವಾಕ್ಯ. ಪ್ರಯೋಜನ ಮನುದ್ದಿಶ್ಯ ನಮಂದೋಪಿ ಪ್ರವರ್ತತೆ. ಯಾವುದೇ ಪ್ರಯೋಜನವನ್ನ ಇಟ್ಕೊಳ್ಳದೇನೆ ದಡ್ಡ ಕೂಡ ಮಂದ ಅಂದ್ರೆ ದಡ್ಡ. ಎಂತ ಮಂದಮತಿಯಾದವನು ಕೂಡ ಒಂದು ಕಾರ್ಯದಲ್ಲೇ ತೊಡಗೋದಿಲ್ಲ. ಆದ್ದರಿಂದ ದೇವರಿಗೆ ಎರಡು ರೀತಿಯಲ್ಲೂ ಪ್ರಶ್ನೆ ಬಂತೀಗ. ಪ್ರಯೋಜನ ಇದೆ ಅಂದ್ರೆ ಅಪೂರ್ಣತ್ವ, ಪ್ರಯೋಜನ ಇಲ್ಲ ಅಂದ್ರೆ ದಡ್ಡ. ಅದು ಮತ್ತೊಂದು ದೊಡ್ಡ ದೋಷ. ಅದಕ್ಕೆ ಹೇಳ್ತಾರೆ ಏನಿಲ್ಲ, ಉತ್ತರ ಇದೆ ಅಂತ ಹೇಳ್ತಾರೆ. ಇತ್ಯಾದಿ ಯುಕ್ತಿ ವಿರೋಧ. ಇದೊಂದು ಯುಕ್ತಿ ವಿರೋಧನೆ. ಅದಕ್ಕೆ ಉತ್ತರ ಕೊಟ್ಟರು. ಓಂ ನ ಪ್ರಯೋಜನವತ್ವಾತ್ ಇತಿ ಸೂತ್ರದ್ವಯಂ. ನ ಪ್ರಯೋಜನವತ್ವಾತ್ ಮತ್ತು ಇನ್ನೊಂದು ಸೂತ್ರ. ಎರಡು ಸೂತ್ರಗಳಲ್ಲಿ ಅದಕ್ಕೆ ಉತ್ತರ ಇದೆ. ಏನಂತ? ತದರ್ಥ ನಾಯುಕ್ತಂ ಇತ್ಯಾದಿ. ಅದನ್ನು ಕೂಡ ಶ್ರೀಮದ್ ಆಚಾರ್ಯರು ನಾಯುಕ್ತಂ ವದೇತ್ತ ಶ್ರುತಿ ಅಂತ ಹೇಳಿದಾಗ ಉಲ್ಲೇಖ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದರು. ಹೇಗೆ? ಉತ್ತರ ತೃಷ್ಟುತ್ವಾದಿ ಅನಂತ ಗುಣತ್ವಂ ಯುಕ್ತಂ ಉಕ್ತರೀತ್ಯ ಫಲಮುಖ ಯುಕ್ತಿ ವಿರುದ್ಧಂನ. ಫಲ ಇತ್ಯಾದಿ ದೇವರಲ್ಲಿ ಇದೆಯೋ ಇಲ್ಲೋ ಒಂದು ಪ್ರಶ್ನೆ ಕೇಳಿ ಯುಕ್ತಿ ವಿರುದ್ಧ ಅಂತ ಹೇಳಿದೆಯಲ್ಲ,
ಅದು ಸರಿಯಲ್ಲ. ಕುತಃ ಸೃಷ್ಟುತ್ವಾದಿ ಸಾಧ್ಯ ಫಲಂ ಅನಪೇಕ್ಷೈವ ಸೃಷ್ಟುತ್ವಾದೇಹೇ ಗುಣವತ್ವಂ ಕೇವಲಂ ಲೀಲೆಯೈವ. ಅದೇ ಉತ್ತರ. ಪ್ರಯೋಜನವತ್ವಾತ್ತೊಂದು, ಇನ್ನೊಂದು ಲೋಕವತ್ತು ಲೀಲಾ ಕೈವಲ್ಯಂ. ಕೇವಲ ಲೀಲೆಯಿಂದ ಮಾಡೋದರಿಂದ ದೋಷ ಇಲ್ಲ. ದೇವಶೇಷ ಸ್ವಭಾವೋ ಎಂ ಆಪ್ತ ಕಾಮಶ್ಚ ಕಾಸ್ಪೃಹ. ಶ್ರುತಿರೇ ಕೊಟ್ಟಿರೋ ಉತ್ತರ ಇದು. ಪರಮಾತ್ಮ ಆಪ್ತ ಕಾಮ ಅಂತ ಹೇಳಿದ ಮಾತು ಇದು ಯಾತಕ್ಕೆ ಮಾಡ್ತಾರೆ? ದೇವರ ಸ್ವಭಾವ. ಸಜ್ಜನರಿಗೆ ಇನ್ನೊಬ್ಬರು ಸಹಾಯ ಮಾಡೋದೇನದು ಸ್ವಭಾವ. ನೀರಿಗೆ ಹರಿಯೋದು ಸ್ವಭಾವ. ಅದೇ ರೀತಿ ದೇವರು ಜಗತ್ಸೃಷ್ಟ್ಯಾದಿಗಳನ್ನ ಮಾಡಿ ತನಗೆ ಪ್ರಯೋಜನ ಇಲ್ಲ. ಅದು ಏನ್ ಹೇಳಿದ್ರಿ? ಪ್ರಯೋಜನವನ್ನುದ್ದೇಶ ರಮಂದೋಪಿ ಪ್ರವರ್ತತೆ ಅನ್ನೋ ವಾಕ್ಯಕ್ಕೆ ಏನರ್ಥ? ಯಾವುದೇ ಪ್ರಯೋಜನವಿಲ್ಲದೇನೆ ಅಂತ ದಡ್ಡನು ಒಂದು ಕಾರ್ಯದಲ್ಲಿ ತೊಡಗೋದಿಲ್ಲ ಅಂತ ಅರ್ಥ. ಯಾವುದೇ ಪ್ರಯೋಜನ ಅಂದ್ರೆ ಅದಕ್ಕೆ ತನಗೆ ಪ್ರಯೋಜನ ಅಂತ ಯಾಕೆ ತಿಳ್ಕೊಂಡಿ ನೀನು? ಇನ್ನೊಬ್ರಿಗೆ ಪ್ರಯೋಜನ ಅಂದ್ರೆ ಆಯ್ತಲ್ಲ, ಅರ್ಥ ಆಯ್ತಾ? ನಮಗೇನಾಗಿದೆ ಈಗ? ನಮಗೆ ಮಾತ್ರ ಪ್ರಯೋಜನ ನಮ್ದು. ಕೆಲವರು ನಮಗೂ ಅವ್ರಿಗೂ ಎರಡೂ ಆಯ್ತು ಅಂತ ಇನ್ನೂ ಕೆಲವರು ಅವ್ರು ಹಾಗಲ್ಲ, ಬರೀ ಬೇರೆಯವರಿಗೇ ಆಗ್ಬೇಕು. ಅದು ದೃಷ್ಟಾಂತ ಬೇಕಾದ್ರೆ ಬೇಕಾಷ್ಟು ದೇವರು ಇಟ್ಬಿಟ್ಟಿದ್ದಾರೆ. ತನ್ನ ಗುಣ ಇಲ್ಲಿ ತೋರಿಸಿದ್ದಾನೆ. ಪರೋಪಕಾರಾಯ ವಹಂತಿ ನದ್ಯ, ನದಿಗಳು ಹರಿತಾ ಇದೆ ಯಾತಕ್ಕೋಸ್ಕರ? ಅದೇ ರೀತಿ ಪರೋಪಕಾರಾಯ ವಹಂತಿ ನದ್ಯ ಹೇಳ್ಬಿಟ್ಟು ಈ ವೃಕ್ಷಗಳೇನ್ ಮಾಡ್ತಾ ಇದೆ? ಫಲವನ್ನು ಕೊಡ್ತಾ ಇದೆ. ಅದಕ್ಕೋಸ್ಕರ ಒಂದು ಹಣ್ಣು ಮರ ತಿನ್ನೋದಿಲ್ಲ ಪಾಪ. ಅಷ್ಟರಲ್ಲಿ ಒಂದಾರು ತಿನ್ನುತ್ತಾ ಅದು, ಗೊತ್ತಾಯ್ತಾ? ಒಂದು ಚೂರಾದ್ರೂ ಹೋಗಿ ಇಲ್ಲೇ ಇಲ್ಲ. ಅಂದಮೇಲೆ ಎಷ್ಟು ಆಶ್ಚರ್ಯ. ಬಹುಶಃ ಮರಗಳಿಗೆ ಅಷ್ಟು ದಾನ ಮಾಡೋ ಶಕ್ತಿ ಮನುಷ್ಯನಿಗಿಲ್ಲ. ಯಾಕೆಂದ್ರೆ ಸ್ವಲ್ಪ ಕೊನೆಗೆ ಏನಾದ್ರು ಕೇಳಿ ವಿಶ್ವಾಸಾರ್ಹ ಅಂತ ಕೇಳ್ತಾರೆ. ಕೊನೆ ಪಕ್ಷ ಅದು ಇವ್ರೇನ್ ಮಾಡ್ತಾರೆ? ಕೊನೆಗೆ ಕಡಿದು ಬಿಡ್ತಾರೆ. ಫಲ ಕೊಡೋದು ಬಿಟ್ಟು ಬೇರೆ ಏನ್ ಮಾಡ್ತಾರೆ? ಕಡಿದು ಹಾಕಿಬಿಡ್ತಾರೆ. ಮನುಷ್ಯದು ಎಷ್ಟು ಅಪಾಯಕರ ಅಂತ ಕೇಳಿದ್ರೆ ಇದು ವೇಸ್ಟ್. ತಾನು ವೇಸ್ಟ್ ಅಂತ ಯೋಚನೆ, ಇದೇ ವೇಸ್ಟ್ ಅಂತ ಯೋಚನೆ ಮಾಡಿ ಅದನ್ನ ಸುಟ್ಟಾಕ್ಬಿಡುತ್ತೆ. ಬರೀ ಕಡಿಯೋದಲ್ಲ, ಆಮೇಲೆ ಸುಟ್ಟು ಬಿಡ್ತಾರೆ, ನಾಶ ಮಾಡಿಬಿಡ್ತಾರೆ. ಇದು ಮನುಷ್ಯ ಎಷ್ಟು ಕೃತಜ್ಞ ಅಂತ ಹೇಳೋದಕ್ಕೆ ಸಾಕ್ಷಿ. ಅದಕ್ಕೆ ಪರೋಪಕಾರಾಯ ಫಲಂತಿ ವೃಕ್ಷಗಳು ಕೂಡ ಪರೋಪಕಾರಕ್ಕನೇ ಫಲ ಕೊಡ್ತಾ ಇವೆ. ಅದಕ್ಕೆ ಜ್ಞಾನಿಗಳ ರೀತಿ ಎಂಥದ್ದು ಅಂದ್ರೆ ಪರೋಪಕಾರಾರ್ಥವಿದಂ ಶರೀರಂ. ದೇವರು ಈ ರೀತಿ ವೃಕ್ಷಾದಿಗಳು ಜಡಪದಾರ್ಥಗಳು ಮೇಲ್ನೋಟಕ್ಕೆ ಅವುಗಳೇ ಇಷ್ಟು ಪರೋಪಕಾರ ಮಾಡ್ತಿರ್ಬೇಕಾದ್ರೆ ತಾವಿಗೇನೂ ಪ್ರಯೋಜನ ಇದೆ ದೇವರು ಮಾಡ್ತಾನೆ ಅಂದ್ರೆ ಅದು ದೊಡ್ಡ ಗುಣ ಐತೆ ಹೊರತು ದೋಷ ಅಲ್ಲ. ನಮ್ಮ ಪ್ರಕಾರ ಫಲ ಕೇಳದೇ ಇರೋ ದೋಷ, ಫಲ ಕೇಳೋ ದೋಷ. ಅರ್ಥ ಆಯ್ತಾ? ನಮಗೆ ಪರಮಾತ್ಮ ಫಲ ಕೇಳಬೇಡಿ ಅಂತ ಹೇಳಿದಾಗ ತಾನು ಫಲ ಕೇಳಿದ ಹೇಗಿರುತ್ತದು? ಅದಕ್ಕೇನೆ ಪರಮಾತ್ಮನ ಫಲಾಪೇಕ್ಷೆ ಇಲ್ಲ ಅನ್ನೋದಕ್ಕೆ ಒಳ್ಳೆ ದೃಷ್ಟಾಂತ ಇದೆ. ಅದು ಕೃಷ್ಣ ಮಾಡಿ ತೋರಿಸಿದ. ಅದನ್ನ ಯಾರ್ಯಾರನ್ನ ಶತ್ರುಗಳನ್ನು ಕೊಲ್ತಿದ್ದ, ಒಂದು ರಾಜ್ಯನೂ ತಾನು ತಗೊಳ್ಳಿಲ್ಲ. ಏನ್ ಮಾಡ್ದ? ಅವರ ಮಕ್ಕಳಿಗೆ ಅಪ್ಪ ಈ ರೀತಿ ಕೊಡ್ತಾ ಬಂದ. ಕಂಸನ್ ಕೊಂದ ಅವ್ರ ಅಪ್ಪ ರಾಜ್ಯ ಕೊಟ್ಟ, ಜರಾಸನ ಕೊಂದ ಮಗನಿಗೆ ಕೊಟ್ಟ, ಶಿಶುಪಾಲನ ಕೊಂದ ಅವನ ಮಗನಿಗೆ, ಆಮೇಲೆ ಚಕ್ರದ ಇವನಿದ್ನಲ್ಲ ಸೌಂಡ್ರಕವಾಸಿಯನ್ನು ಕೊಂದ, ಆಮೇಲೆ ಶುಗಾಲವಾಸಿ ಅವನ ಮಗನಿಗೆ, ನಕಾಸುರ ಕೊಂದ ಭಗದತ್ತನ ಕೊಟ್ಟ, ದುರ್ಯೋಧನ ಕೊಲ್ಲಿಸಿದ ಪಾಂಡವರಿಗೆ ಕೊಟ್ಟ. ಒಂದು ಚೂರು ತಾನು ಮುಟ್ಲಿಲ್ಲ. ಏನ್ ತೋರಿಸ್ತಾನ ಅದನ್ನ? ಮಾಫಲೇಶು ಕದಾಚಾರ. ಒಳ್ಳೆ ದೃಷ್ಟಾಂತ. ಅಂದ್ರೆ ಪ್ರಯೋಜನ ಮೂಲ ರೂಪಕ್ಕೆ ಏನ್ ಹೇಳಿದ್ರು, ದೇವರಿಗೆ ಪ್ರಯೋಜನ ಬೇಕಿಲ್ಲ ಅಂತ, ಅದನ್ನ ಇಲ್ಲೇನ್ ತೋರಿಸಿದ್ರು? ಪ್ರಾಕ್ಟಿಕಲ್ ತೋರಿಸಿರೋದ್ರಿಂದ ಪರಮಾತ್ಮನಿಗೆ ಫಲಾಪೇಕ್ಷೆ. ಇದು ಏನಾದ್ರು ಭಾಗವತ ರಾಮಾಯಣ ಎಲ್ಲ ಏನದು ಬ್ರಹ್ಮಸೂತ್ರ ಅರ್ಥೋಯಂ ಬ್ರಹ್ಮಸೂತ್ರಾಣ. ದೇವ್ರ ಬಗ್ಗೆ ಬರೀ ಹಾಗೆ ಮಾಡಿ. ಒಂದು ಚೂರು ಅಷ್ಟು ರಾಜರನ್ನು ಕೊಂದ್ರೆ ಏನ್ ಮಾಡ್ಲಿಲ್ಲ? ಒಂದು ಚೂರ ಇಟ್ಕೋಬೇಕಿಲ್ಲ, ಏನೇನೋ ಇಟ್ಕೊಳಕ್ಕೋದೆ. ಅವ್ರು ಹೇಳ್ತಾರೆ, ದ್ರೋಣಾಚಾರ್ಯ ಬಂದು ಕೇಳಿದಾಗ ಸರ್ವಂ ದತ್ತಂ ನಾತ್ಯ ವಿತ್ತಂ ಮಮಾಸ್ತಿ, ಅದೇನೇನು ಎಲ್ಲ ಕೊಟ್ಬಿಡಿ. ಆ ರೀತಿ ಯಾರ್ಯಾರು ಕೊಡೋದಿಲ್ಲ. ತಮ್ಮ ಇಟ್ಕೊಂಡು ಸೇವ್ ಮಾಡಿ ಉಳಿದೋರಿಗೆ ಕೊಟ್ಟು ತೀರಾ ಸರ್ಪ್ಲಸ್ ಆದಾಗ ಏನ್ ಮಾಡ್ತಾನೆ? ಅದನ್ನು ದಾನ ಧರ್ಮ ಮಾಡ್ತಾನೆ ಮನುಷ್ಯ. ಆದ್ರೆ ಮನುಷ್ಯರಾದ್ರೆ ಏನ್ ಮಾಡಿದ್ದಾರೆ? ಸರ್ವಂ ದತ್ತಂ ನಾದ್ಯ ವಿತ್ತಂ ಮಮ, ಏನೇನೂ ಇಲ್ಲ ಅಷ್ಟು ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ. ಅವ್ರು ಏನು ಕೊಡ್ಬೇಕಾಗಿಲ್ಲ. ಈ ಮಧ್ಯೆ ಕೊಟ್ಟು ಎಲ್ಲ ಕೊಟ್ಬಿಟ್ಟಿದ್ದಾರೆ. ನಾವು ಆಕ್ಚುಲಿ ದಾನ ಮಾಡ್ಬೇಕು ನಾವು, ಆದ್ರೂ ನಾವು ಮಾಡೋದಿಲ್ಲ. ಮಾಡ್ಲೇಬೇಕು, ಮಾಡೋದಿಲ್ಲ, ಮಾಡ್ಲೇಬೇಕಾಗಿಲ್ಲ, ದೇವರು ಕೊಡ್ತಾರೆ ಅಂತ ತಿಳ್ಕೊಂಡ್ರೆ ಅದಕ್ಕೆ ಗೀತಾಕ್ಕೆ ಯಾತಕ್ಕೆ ಮಹತ್ವ ಬಂತು ಅಂದ್ರೆ ತಾನು ಏನ್ ಮಾಡ್ತಾನೋ ಅದನ್ನ ಹೇಳ್ತಾರೆ. ಮಾಡೋದೊಂದು ಹೇಳೋದು ಅಂದ್ರೆ ಏನಾಗುತ್ತಾಗ ಜನಗಳಿಗೆ ವಿಶ್ವಾಸ ಬರೋದಿಲ್ಲ. ಏನು ಭಗದತ್ತ, ಅವ್ರ ಭಗದತ್ತ ಇದ್ದ. ಭಗದತ್ತ ಕುಬೇರನ ಅವತಾರ, ಅವನಿಗೆ ಕೊಟ್ಟ. ಆದ್ರಿಂದ ಒಂದು ಹುಟ್ಟಿಲ್ಲ, ಯಾವ್ದು ಕೇಳಿದ್ರು ಇದೆ, ಯಾವ್ದು ಬೇಕಾದ್ರು ಪ್ರತಿಯೊಂದು ಹಾಗೆ ಮಾಡುತ್ತೇವೆ. ನಾವು ನೈವೇದ್ಯ ಹೇಳ್ತೀವಿ, ಚೂರ ಹರಳಾರ ಕಡಿಮೆ ಆಗಿರುತ್ತೆ ಅದರಲ್ಲಿ. ದೇವರು ಚೂರು ಮುಟ್ಟಿರೋದಿಲ್ಲ ಅಂತ, ಅದಕ್ಕೆ ಎಣಿಸ್ಕೊಂಡು ಇಡೀ ಅಷ್ಟೇ ಇರುತ್ತೆ. ಅಂದಮೇಲೆ ಪ್ರಯೋಜನ ನೈವೇದ್ಯ ಆಯ್ತು ಅಂತಾರೆ, ಮತ್ತೆ ಏನು ತಗೊಂಡೇ ಇಲ್ಲ. ಅರ್ಥ ಆಯ್ತಾ? ಅದರಿಂದ ಯಾವ ದೋಷ ದೇವರು ಎಂದೆಂದೂ ತಗೊಳ್ಳೋದಿಲ್ಲ. ತಗೊಳ್ಳೋಕ್ಕಾದ್ರೆ ಏನ್ ಬೇಕು ಅಂತ ತಗೊಳ್ಬೇಕಾಗಿದೆ, ಏನಿಲ್ಲ ಅಂತ ತಗೋಬೇಕಾಗಿದೆ. ಆ ಅನುಸಂಧಾನ ಇದ್ರೆ ನೈವೇದ್ಯಕ್ಕೆ ಅರ್ಥ ಬರುತ್ತೆ. ಲೋಕೆ ಮನುಷ್ಯರು ಅದಕ್ಕೆ ನಾವು ಫಲ ಕೇಳ್ತೇವೆ ಅಂದ್ರೆ ಅವೆಲ್ಲ
ಅದಕ್ಕೆ ಕೊಡುಗೆ ಏನ್ ಮಾಡ್ಬೇಕು? ಕೆಲವು ಗುಣಗಳನ್ನ ನಾವು ಚಿಂತನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾವುದು ಜಗತ್ ಸೃಷ್ಟಿ ಆಗಿ ಮಾಡೋ ಯೋಚನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಆದ್ರೆ ಕೆಲವು ಗುಣ ಕಲಿಬೇಕು. ದೊಡ್ಡವರಲ್ಲಿ ಎರಡು ರೋಲ್ ಮಾಡಲ್ ಅಂದ ತಕ್ಷಣ ನಾವು ರೋಲ್ ಮಾಡಲಿ ಯಾವ್ದು ತಗೋತೇವೆ? ಬರೀ ಪೂಜೆ ಗೀಜೆ ಮಾಡಿಸೋಳ ಪೂರ್ತಿ ರೋಲ್ ಮಾಡಲ್ಲ ಅಷ್ಟೇ, ಗೊತ್ತಾಯ್ತಾ? ಬೆನಿಫಿಟ್ ತಗೊಳ್ಳೋ ಪೂರ್ತಿ ಅದು ರೋಲ್ ಮಾಡಿ ಆ ರೀತಿ ಮಾಡ್ಕೋಬಾರದು. ಆಚಾರ್ಯ ಭಾರಿ ದೊಡ್ಡವರು, ಆದ್ದರಿಂದ ದೊಡ್ಡತನ ಸ್ವಲ್ಪ ಫಾಲೋ ಮಾಡೋಣ, ಅದು ಮಾಡ್ಬೇಕು. ಅವರೇ ನಾವಾಗಿಬಿಡೋಣ ತಪ್ಪು. ಮತ್ತೆ ಅದ್ವೈತಿಗಳು ಹಾಗೆ ಮಾಡಿಕೊಡ್ರು, ಬ್ರಹ್ಮ ನಾವಾಗಿ ಹೇಳಬಾರ್ದಾಗೆಲ್ಲ. ಪರಮಾತ್ಮನ ಸಾದೃಶ್ಯ ಹೊಂದಬೇಕೆ ಹೊರತು ಪರಮಾತ್ಮನ ಆಗ್ಲಕ್ಕೆ ಹೋಗ್ಬಾರ್ದು. ಭಾರಿ ಬುದ್ಧಿವಂತನ ನೋಡಿ ಕಾಪಿ ಹೊಡಿಬಾರ್ದು. ಏನ್ ಮಾಡ್ಬೇಕು? ಫಾಲೋ ಮಾಡೋದು ಬೇರೆ, ಕಾಪಿ ಹೊಡೆಯೋದು ಬೇರೆ. ಕಾಪಿ ಮಾಡೋದೇನದು ಅಹಂ ಬ್ರಹ್ಮಾಸ್ಮಿ, ಫಾಲೋ ಮಾಡೋದೇನೋ ನಾಹಂಕರ್ತ ಹರಿಕರ್ತ. ಆದ್ದರಿಂದ ಕಾಪಿ ಹೊಡೆಯೋ ರೀತಿ ಪ್ರಯತ್ನ ಪಡಬಾರದು ಅಂತ ಹೇಳಿ ಅದ್ವೈತ ಮತ ಅಂದ್ರೆ ಅದೇ. ಹರೇ ಹೇ ಲೋಕ ಇದೆಲ್ಲ ಬ್ರಹ್ಮಸೂತ್ರ ಚಿಂತನೆ ಮಾಡ್ತಿದ್ರೆ ಆಗ ದೇವ್ರ ಮಹಿಮೆ ಎಷ್ಟೊಂದು ಗೊತ್ತಾಗ್ತದೆ. ಏನೂ ಮಾಡದೆ ಎಲ್ಲಾ ಫಲ ಕೇಳೋ ಜೀವ ಇಲ್ಲಿ, ಎಲ್ಲಾ ಮಾಡಿ ಏನೂ ಫಲ ಕೇಳದೆ ಇರೋ ಪರಮಾತ್ಮ ಇಲ್ಲಿ ಅಂತ ತಿಳ್ಕೊಂಡ್ರೆ ಟೋಟಲಿ ಏನದು ಕಾಂಟ್ರಾಸ್ಟ್. ಆ ಕಾಂಟ್ರಾಸ್ಟ್ ಮಾಡಿದಾಗ ಅದು ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ ಮಾತಿಗೆ ಸರಿಯಾದ ಅರ್ಥ ಏನು ಅಂತ ಗೊತ್ತಾಗುತ್ತೆ. ತತ್ ಸೃಷ್ಟುತ್ವಾದಿ ಸಾಧ್ಯ ಪರಂ ಅನಪೇಕ್ಷೈವ ಸೃಷ್ಟುತ್ವಾದೇ ಗುಣವತ್ವಂ ಕೇವಲಂ ಲೀಲೆಯೈವೇತಿ. ನಮ್ಮಲ್ಲೂ ಕೆಲವಿದೆ, ಮನೆಗೆ ತೊಟ್ಲು ತರ್ತಾ ಇರ್ತಾರೆ. ಯಾರು ಕೂಡ ನಿಮಗೆ ಅಂತ ಕೇಳೋದಿಲ್ಲ, ಇರುತ್ತಾರೆ ಮಗುವಿಗೆ ಮೊಮ್ಮಗಿಗೆ ಅಂತಾರೆ, ಬಟ್ ನಿಮಗೆ ಅಂತ ಕೇಳೋದಿಲ್ಲ. ಅದಕ್ಕೆ ತೊಟ್ಲ ಬೆಳಗ್ಗೆ ಸಾಧ್ಯನೇ ಇಲ್ಲ, ತೊಟ್ಟು ಹಿಡಿಸೋದ ಇಲ್ಲಿ ಇಷ್ಟು ತೊಟ್ಲಲ್ಲಿ ಕುಳ್ಳಕ್ಕೆ ಬರೋದಿಲ್ಲ ಅವರು. ಆದ್ರೆ ಯಾತಕ್ಕೆ ತರ್ತಾನೆ? ಕೇವಲ ಇದಕ್ಕೂ. ಡಾಕ್ಟರ್ ಇಷ್ಟು ತುಂಬಾ ಔಷಧಿ ಇಟ್ಕೊಂಡಿದ್ದಾರೆ, ತಾನು ತೊಗೊಂಡ್ಬಿಟ್ರೆ ಗತಿ ಏನಾಗಬೇಕು? ಅಷ್ಟು ಔಷಧಿನ ದೊಡ್ಡ ಔಷಧಿ ತಾನೇ ತೊಗೊಂಡ್ಬಿಟ್ರೆ ಗತಿ ಏನಾಗ್ತದೆ? ತೊಗೊಂಡ್ಬಿಡ್ತಾನೆ. ಅದು ಯಾರಿಗೆ? ಅದೆಲ್ಲ ರೋಗಿಗಳಿಗೆ ಮಾತ್ರ. ಅದೆಲ್ಲ ಅರ್ಥ ಮಾಡ್ಕೊಂಡ್ರೆ ಹುಲ್ಲಿದೆ, ಹುಲ್ಲು ತರ್ತಾನೆ ಗಾಡಿ ತುಂಬ. ಯಾತಕ್ಕೆ? ಮನೆಯವರಿಗೂ ಕೂಡ ಅಲ್ಲ, ಪಶುಗಳಿಗೆ ಅಷ್ಟೇ. ಅಂದ್ರೆ ತನಗೆ ಏನೇನು ಒಂದು ಚೂರು ಕೂಡ ತಿನ್ನೋದಿಲ್ಲ ಅದರಲ್ಲಿ. ಎಷ್ಟು ಆಶ್ಚರ್ಯ! ತೊಟ್ಲಲ್ಲಿ ಕನಿಷ್ಠ ಪಕ್ಷ ಏನಾದ್ರು ಮಾಡ್ಬೋದು ಅವರು, ಗಟ್ಟಿದ ಕೂತಾದ್ರೂ ನೋಡ್ಬೋದು. ಇದು ಅದು ಕೂಡ ಇಲ್ಲ, ಒಂದು ಚೂರು ತಿಂದು ನೋಡ್ತಾರೆ ಹುಲ್ಲಲ್ಲಿ ಶಾಂಪಲ್ಗೆ ಅಂತೇಳಿ ನೋಡೋದಿಲ್ಲ. ಕೆಲವು ಹಣ್ಣನಾರು ಶಾಂಪಲ್ ನೋಡ್ಬೋದು, ಆದ್ರೆ ನೋಡೋದಿಲ್ಲ. ಅದು ತರ್ತಾನೆ, ಮತ್ತೆ ದುಡ್ಡು ಕೊಟ್ಟು ಹೊತ್ಕೊಂಡ್ಬಿಡ್ತಾನೆ, ಮತ್ತೆ ತಲೆ ಮೇಲೆ ಇಟ್ಕೊಂಡು ತರ್ತಾನೆ. ರೈತರು ಹುಲ್ಲು ತರುವಾಗ ಹೇಗೆ ತರ್ತಾರೆ? ತಲೆ ಮೇಲೆ ಇಟ್ಕೊಂಡು ತರ್ತಾರೆ. ಅದು ಕೊಡೋದು ಯಾತಕ್ಕೆ? ಪಶುಗಳಿಗೆ ಅಷ್ಟೇ. ಅರ್ಥ ಆಯ್ತಾ? ಕೊನೆಗೊಂದು ಉದ್ದೇಶ, ಪಶುಗಳಿಂದ ಹಾಲು ಬರುತ್ತೆ ಉದ್ದೇಶ ಇದೆ ಅವನಿಗೆ. ದೇವರಿಗೆ ಮಾತ್ರ ಏನಿಲ್ಲ, ಏನೇನೇನೋ ಇಲ್ಲ. ದುಡ್ಡು ಮಾಡ್ಕೊತಾನೆ. ಆದ್ರೆ ಇಲ್ಲೇ ದೇವ್ರು ಏನೇನು ಮಾಡ್ಕೊಡೋದು. ಯಾಕೆ? ಲಕ್ಷ್ಮೀಪತಿ. ಇದೆಲ್ಲ ಯೋಚನೆ ಮಾಡಿದ್ರೆ ದೇವ್ರ ಮಹಿಮೆ ಎಷ್ಟಿದೆ, ಆಗ ಭಕ್ತಿ ಜಾಸ್ತಿ ಆಗುತ್ತೆ. ದೇವಶ್ರೇಷ್ಠ ಸ್ವಭಾವೋ ಎಂ ಆಪ್ತ ಕಾಮಸ್ಯ ಕಾಸ್ಪೃಹ ಇತ್ಯಾದಿ ಶ್ರುತಿ. ಕೆಲವು ಕೆಲಸ ಮಾಡಿಸ್ಕೊಂಡು ಏನಾದ್ರು ನಿಮ್ಗೆ ತೋಚಿದ್ ಕೊಡಿ ಅಂತಾರೆ ಕೇಳಿದ್ರೆ. ಕೆಲವರು ಕೊಟ್ರೆ ಬೇಡ ಅಂತಾರೆ, ಕೆಲವರು ಕೊಟ್ಟರು ಬೈದು ಬಿಡ್ತಾರೆ. ಏನು ಹಾಗೆಲ್ಲ ಕೊಡ್ತೀರಾ, ಏನ್ ತಿಳ್ಕೊಳ್ಳಿ ನನ್ನ. ಅದು ಇನ್ನೂ ದೊಡ್ಡದು. ದೇವ್ರ ಮಹಿಮೆ ಆಗಿದೆ. ಹೇಳುತ್ತೆ ಪತ್ರಂ ಪುಷ್ಟಂ ಫಲಂ ತೋಯಂ. ಅದನ್ನೇ ತೋರಿಸ್ತಾನೆ, ನನಗೇನು ಕೊಡಬೇಡಿ, ನಿಮ್ ಭಕ್ತಿ ಇದ್ರೆ ಪತ್ರಂ ಪುಷ್ಟ. ಅದು ಯೂಸ್ಲೆಸ್ ಅದು ಅಂತ ಅರ್ಥ. ಪತ್ರಂ ಪುಷ್ಟ ಏನು ಉಪಯೋಗ ಆಗುತ್ತೆ ಅದರಿಂದ? ಏನೂ ಇಲ್ಲ. ಅಂದ್ರೆ ಅದು ಟೋಕನ್ ಆಫ್ ರೆಸ್ಪೆಕ್ಟ್ ಕೊಡೋದೇ ಹೊರತು ಭಕ್ತಿ ಉಪಹೃತಂ ಅಶ್ನಾಮಿ ಅಷ್ಟೇ ಹೊರತು ನನಗೆ ಬೇಕು ಅಂತ ತಗೊಳ್ಳೋದಿಲ್ಲ. ಮಾಸ್ಪೃಹ ಆಪ್ತ ಕಾಮಸ್ಯ ಕಾಸ್ಪೃಹ ಇತ್ಯಾದಿ ಶ್ರುತಿ ವದೇತ್ಯಥೋ ಅತಃ ಇತ್ಯಾದಿ ಯೋಜ್ಯಂ. ಆದ್ರಿಂದನೇ ಅಂತ ಸೇರಿಸ್ಕೋಬೇಕು. ಲೋಕೆ ಮತ್ತಸ್ಯ ನೃತ್ಯಗಾನಾದಿವತ್ ಪೂರ್ಣಶ್ಯಾಪಿ ಹರೇರ್ ಲೀಲಾರೂಪತೆಯ ಸೃಷ್ಟುತ್ವೋಪತ್ತೇರಿತಿ ಭಾವ. ಸ್ವಭಾವ ಅಂದ್ರೆ ಹೇಗೆ ದೃಷ್ಟಾಂತ ಕೊಡ್ತಾರೆ. ಲೋಕೆ ಮತ್ತಸ್ಯ ನೃತ್ಯಗಾನಾದಿವತ್ ಪೂರ್ಣಶ್ಯಾಪಿ. ಲೋಕದೊಳಗೆ ಮತ್ತನಾದವನಿದ್ದಾನಲ್ಲ, ಅವನು ವೃತ್ತಗಾನಾದಿವತ್ ನರ್ತನ ಮಾಡ್ತಾನೆ, ಗಾನ ಮಾಡ್ತಾನೆ. ಅವನೇನು ಬೇಕಿಲ್ಲ. ಯಾಕೆ ಮಾಡ್ತಾನೆ? ತನ್ನ ಆನಂದ ತೋರ್ಸಕ್ ಮಾಡ್ತಾನೆ ಹೊರತು ಅದು ಅವನ ಸ್ವಭಾವ ಬೇರೆ ಅಲ್ಲ. ಈ ಕರು ಹುಟ್ಟಿ ಸ್ವಲ್ಪ ಹೊತ್ತಿಗೆ ಹಾಲು ಕುಡಿದು ಬಿಡುತ್ತೆ. ಅವು ಎಷ್ಟು ಸಿಕ್ಕಾಬಟ್ಟಿ ಹಾರಾಡ್ತಿರುತ್ತೆ. ಯಾತಕ್ಕೆ? ಪ್ರವೃತ್ತಿ, ತನ್ನ ಸಂತೋಷ ವ್ಯಕ್ತ ಮಾಡುತ್ತಷ್ಟೇ. ಆಕಾಶ ಆನಂದೋ ನಶ್ಯ. ಪರಮಾತ್ಮನ ಆನಂದವನ್ನ ಕಾಣೋದಕ್ಕೆ ಇದೇ ದೃಷ್ಟಾಂತ. ಯಾವುದೋ ಸಮಾರಂಭ ಮಾಡ್ತಾರೆ, ಸಿಕ್ಕಾಬಟ್ಟೆ ಖರ್ಚು ಮಾಡ್ತಾನೆ. ಸಮಾರಂಭ ಮಾಡಿ ಸಿಕ್ಕಾಬಟ್ಟೆ ಖರ್ಚು ಮಾಡ್ತಾನೆ, ತನಗೊಂದು ಪೈಸಾ ಲಾಭ ಇಲ್ಲ. ತನಗಾದ ಸಂತೋಷನ ಏನ್ ಮಾಡ್ತಾನೆ ಅವನು? ಸೆಲೆಬ್ರೇಟ್ ಮಾಡ್ತಾನೆ ಅಷ್ಟೇ. ಪರಮಾತ್ಮ ಸೃಷ್ಟಿಯಾದಿಗಳನ್ನು ಮಾಡೋದೆಲ್ಲ ಏನು? ತನ್ನ ಆನಂದ ಪೂರ್ಣತ್ವನ ಜಗತ್ತಿಗೆ ತೋರಿಸ್ಕೊಡೋದಕ್ಕೆ ಹೊರತು ಬೇರೆ ಯಾವ ದೃಷ್ಟಿಯಿಂದನೂ ಅಲ್ಲ. ಆ ತೋರಿಸ್ಕೊಡೋದು ಕೂಡ ಮತ್ತೆ ಅವರು ಒಳ್ಳೇದಕ್ಕೆ, ತನ್ನ ಒಳ್ಳೇದಕ್ಕಲ್ಲ. ಅವ್ರು ತಿಳ್ಕೊಂಡು ಭಕ್ತಿ ಮಾಡ್ಲಿ ಅಂತ ಅಷ್ಟೇ. ಲೋಕೆ ಮತ್ತಸ್ಯ ನೃತ್ಯಗಾನಾದಿವತ್ ಪೂರ್ಣಶ್ಯಾಪಿ ಹರೇಹೇ ಲೀಲಾರೂಪತೆಯ ಸೃಷ್ಟುತ್ವೋಪತ್ತೇರಿತಿ ಭಾವ. ಅದೇ ಲೀಲಾರೂಪ, ಅದನ್ನೇ ಲೋಕವತ್ತು ಲೀಲಾ ಕೈವಲ್ಯಂ ಅಂತ ಹೇಳಿ. ಶ್ರುತೌ ಏಷಃ ಇತ್ಯಸ್ಯ ಇಚ್ಛಾರೂಪ ಸೃಷ್ಟ್ಯಾದಿ ವ್ಯಾಪಾರ ಇತ್ಯರ್ಥ. ಏಷಃ ಅಂತ ಹೇಳಬೇಕಾದ್ರೆ ಇಚ್ಛಾರೂಪವಾದದ್ದು, ಇಚ್ಛಾರೂಪವಾದದ್ದು ಒಂದು ಪದನ ದೇವಸ್ಯ ಏಷಃ ಸ್ವಭಾವ ಅಲ್ಲೇ ಇದೆ ನೋಡಿ. ಏಷ ಅಂದ್ರೆ ಏನು? ಪರಮಾತ್ಮನ ಸಹಜವಾಗಿರ್ತಕ್ಕಂಥ ಒಂದು ಗುಣ ಇಚ್ಛೆ ಅಂತಾನೆ ಹೊರತು
ಬೇರೆ ಯಾವ ಕಾರಣಕ್ಕೂ ಅದಿಲ್ಲ. ಏಷ ಅಂಬೋದಕ್ಕೆ ಇಷ ಅಂತ ಹೇಳಿದ್ರೆ ಇಚ್ಛೆ, ಇಷ್ಟ ಅಂತೀವಲ್ಲ ಹಾಗೆ. ಸೊ ಏಷ ಅಂದ್ರೆ ಏನು? ಪರಮಾತ್ಮ ಇಚ್ಛಾ ಸ್ವರೂಪ, ಕೇವಲ ಅನುಗ್ರಹ ಮಾಡೋ ಇಚ್ಛೆ ಅವನಿಗೆ ಇರೋದನ್ನ ಮಾಡ್ತಾನೆ ಹೊರತು ಬೇರೆ ಅಲ್ಲ. ಅದು ಇದು ಬೇರೆ, ಅದು ಏನದು ಪ್ರಣವನಷ್ಟೇ. ಪ್ರಣವ ಶಬ್ದ ನಡೆಯೋದು, ಇವನು ಅವನು ಅಂತೇಳಿ. ದೇವರಿಗೆ ಹಾಗಲ್ಲ, ಆ ಧಾತುವಿನಿಂದ ಅರ್ಥ ಇದೆ, ಇಚ್ಛಾ ಸ್ವರೂಪನಾದವನು. ದೇವ್ರು ಇಚ್ಛೆ ಪಡದೆ ಹೋದ್ರೆ, ಇಚ್ಛೆ ಪಡೆದವ್ರು ಏನ್ ಮಾಡ್ತೇವೆ ನಾವಾಗ? ದೇವ್ರು ಇಚ್ಛೆ ಪಡೋದಿಲ್ಲ ಅಂತ ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಸ್ವಭಾವ ಹಾಲಿಗೆ ಬೆಳಗಿರೋದು ಎಷ್ಟು ಸ್ವಭಾವನೋ, ದೇವರು ಲೋಕ ಕಲ್ಯಾಣವನ್ನು ಬಯಸೋದೇನದು ಅದು ಸ್ವಭಾವ. ಆದ್ರಿಂದ ಯಾವ ದೋಷನೂ ಇಲ್ಲ. ನಾನು ಅಥಾಪಿನ ಸೃಷ್ಟುತ್ವಾದಿ ಅನಂತ ಗುಣತ್ವ ಹರೇ ಸಾಸು ಪತ್ತಂತೆಗಳ ಆದ್ರೂ ಕೂಡ ಸರಿಯಲ್ಲ ಬಿಡಿ, ಇನ್ನೂ ದೋಷ ಇದೆ. ಇದೇ ಜಿಜ್ಞಾಸೆ ಅಂದ್ರಿದೆ. ಎಲ್ಲ ಆಂಗಲಲ್ಲೂ ಯೋಚನೆ ಮಾಡಬೇಕು. ಅದನ್ನೇನ್ ಮಾಡ್ತಾನೆ? ಅದು ಜಿಜ್ಞಾಸೆ. ಬಂಗಾರ ತಗೋಬೇಕಾಗಿದೆ, ಏನ್ ಮಾಡ್ತಾನೆ ಅದನ್ನ? ಫಸ್ಟ್ ಅಂಗಡಿ ಎಷ್ಟು ವ್ಯಾಲಿಡ್ ಅಲ್ಲಿಂದ ಶುರು ಮಾಡ್ತಾನೆ. ಅಥೆಂಟಿಕೇಟೆಡ್ ಹೌದೋ ಅಲ್ಲಿಂದ ಶುರು ಮಾಡಿಬಿಟ್ಟು ತಾನು ನೋಡ್ತಾನೆ, ಆ ಜನ ನೋಡ್ತಾನೆ, ಮತ್ತೆ ಗ್ಯಾರಂಟಿ ಮಾರ್ಕು, ಆಮೇಲೆ ಬಿಲ್ಲು, ಅದರಲ್ಲಿ ಮತ್ತೊಂದು ಸರ್ಟಿಫಿಕೇಟು, ಅದ್ಮೇಲೆ ಮಾರ್ಕ್ ಹಾಕಿರ್ತಾನೆ. ಎಂದೇ ದಿವಸ ವಾಪಸ್ ಬಂದ್ರು ಅದು ದುಡ್ಡು ಕೊಟ್ಟು ನಾನು ಕೊಡೋಕೆ ಜವಾಬ್ದಾರ ಅಂತ ಹೇಳ್ತಾನೆ. ಇದು ಶ್ಯೂರಿಟಿ ಬಗ್ಗೆ ನಾನು ಗ್ಯಾರಂಟಿ ಕೊಡ್ತೀನಿ, ಇಷ್ಟೆಲ್ಲ ಮಾಡಿ ತಗೋತಾನಲ್ಲ, ಆ ರೀತಿ. ಯಾಕೆ? ತುಂಬಾ ಬೆಲೆ ಬಾಳೋ ವಸ್ತು ನಾವೇನ್ ಮಾಡ್ತೇವೆ? ಭಾರಿ ಪರೀಕ್ಷೆ ಮಾಡ್ತೇವೆ. ಅದಕ್ಕೆ ದೇವರಷ್ಟು ಪರೀಕ್ಷೆ ಯಾರು ಯಾತಕ್ಕೆ ಮಾಡೋದಿಲ್ಲ ಅಂದ್ರೆ ದೇವರ ಹೈಯೆಸ್ಟ್. ಆದ್ರೆ ನಾವು ಸಣ್ಣ ಪುಟ್ಟ ವಿಚಾರ ಭಾರಿ ಪರೀಕ್ಷೆ ಮಾಡ್ತಾನೆ, ಅದು ದೇವ್ರ ಬಗ್ಗೆ ಬ್ಲೈಂಡ್ ನಂಬ್ತಾನೆ. ಬ್ಲೈಂಡ್ ನಂಬ್ತಾರೆ ಕಂಡ್ಕಂಡವ್ರನ್ನ. ಎಷ್ಟು ತಪ್ಪದು! ಕಂಡ್ಕಂಡ್ಗಳಿಗೆ ಅಷ್ಟು ನಂಬೋನು, ಇಲ್ಲಿ ಏನೇನು ನಂಬ್ತಾನೆ ಅಂದ್ರೆ ಮೂರ್ಖ ಅಂತ ಅರ್ಥ. ಆಗೋದಿಲ್ಲ. ಜಿಜ್ಞಾಸ ವಿಚಾರ ಜಿಜ್ಞಾಸ ವಿಚಾರ. ಒಳ್ಳೆ ವಸ್ತು ಎಷ್ಟು ವಿಚಾರ ಮಾಡಿದ್ರು ಸಾಲ್ದು. ಅದು ಎರಡು, ನಮ್ಮ ಶ್ರದ್ಧೆಗೆ ಕನ್ವಿಷನ್ ಬರ್ತದೆ, ಇನ್ನೊಂದು ಫಲ ಅಶ್ಯೂರ್ಡ್ ಆಗ್ತದೆ. ಆತರ ಮಹಿಮೆ ಜಾಸ್ತಿ ಗೊತ್ತಾಗ್ತಾ ಹೋಗ್ತದೆ. ನಿಜವಾದ ಬಂಗಾರ ಕೊಡೋದು ಟೆಸ್ಟ್ ಮಾಡ್ತೀವಿ ಅಂದ್ರೆ ಏನ್ ಮಾಡ್ತಾರ ಅವನು? ಬೇಕಾದಷ್ಟು ಮಾಡಿ ಅಂತ ಹೇಳ್ತಾರೆ, ಹೇಗೆ ಬೇಕಾದ್ರೂ ಮಾಡಿ, ಗೊತ್ತಾಯ್ತಾ? ಯಾರು ಬೇಕಾಗಿ ಕರ್ಕೊಂಬನ್ನಿ, ನಾ ಜವಾಬ್ದಾರ ಅಂತ ಹೇಳ್ತಾರೆ. ಕೋಟ ಆದ್ರೆ ಅವೆಲ್ಲ ಟೆಸ್ಟ್ ಮಾಡ್ಕೊಡೋದು, ಮತ್ತೆ ಹೊರಗೋದ್ಮೇಲೆ ನಾ ಮತ್ತೆ ಕೇಳಬಾರ್ದು, ತಗೊಂಡ್ಮೇಲೆ ಮುಗಿದೋಯ್ತು ಅಷ್ಟೇ. ಆಮೇಲೆ ಅಬ್ಜೆಕ್ಷನ್ಗೆ ಅಲೋನೆ ಮಾಡೋದು, ರಸೀದಿ ಕೊಡೋದೇ ಇಲ್ಲ, ಆಯ್ತಾ? ಚೆಕ್ ಅಕ್ಸೆಪ್ಟ್ ಮಾಡೋದಿಲ್ಲ. ಯಾಕೆ? ಎಲ್ಲರೂ ಇಷ್ಟಿದ ಬೋಸೋದು. ಇಷ್ಟಾದ್ರೆ ಏನ್ ಮಾಡ್ತಾನೆ ಅವನು? ನೆಸಿಟಿ ಯಾವುದೋ ಪದಾರ್ಥ ತಗೊಂಡು ಹೋಗ್ಬಿಡ್ತಾನೆ. ಆದ್ರೆ ದೇವರು ನಮಗೆ ತುಂಬಾ ನೆಸಿಟಿ ಇದೆ. ದೇವರದು ಪರೀಕ್ಷೆ ಎಷ್ಟು ಬೇಕಾದ್ರೂ ಮಾಡೋ ಅವಕಾಶ ಬೇರೆ ಇದೆ. ಅದು ವಾಲಿ ಪರೀಕ್ಷೆ ಮಾಡಕ್ ಹೋಗ್ತಾರೆ. ಇನ್ನು ಕೊಲ್ತಿ ಯಾರು? ರಾಮದೇವರ ಸುಗ್ರೀವ, ನೀವು ವಾಲಿನ ಕೊಲ್ಲೋ ಶಕ್ತಿ ಇದೆ, ನಾನು ಕನ್ವಿನ್ಸ್ ಆಗ್ಬೇಕು ನನಗೆ. ರಾಮದೇವ್ರು ಏನಂತಾರೆ? ಮೊದಲೇ ಬಂದಿರೋ ಸಹಾಯ ಕೇಳ್ಕೊಂಡು ಪರೀಕ್ಷೆ ಯಾರು ಕೇಳ್ತಾರೆ ಅಂದ್ರೆ ಮೂರು ಹೋಗ್ತಿತ್ತು ಅಲ್ಲಿಗೆ. ಏನ್ ಮಾಡ್ತಾರೆ? ಮಾಡೋದು, ಎಷ್ಟು ಬೇಕಾದ್ರೂ ಮಾಡೋ ಅಂತ ಹೇಳ್ತಾರೆ. ಒಂದಲ್ಲ ಎರಡಲ್ಲ ಮಾಡ್ತಾರೆ, ಶುರು ಮಾಡ್ತಾರೆ ಒಂದಾದ್ಮೇಲೆ ಒಂದು. ಎಲ್ಲ ರಾಮದೇವ್ ಒಂದು ಮಾತು, ನಿನ್ ಪರೀಕ್ಷೆ ಮಾಡ್ತೀನಿ ಅಂತ ಹೇಳೋದೇ ಇಲ್ಲ. ನಿನ್ ಪರೀಕ್ಷೆ ಮಾಡ್ತೀನಿ ಅಂತ ಕೈ ಹೇಳಾಗ್ತಿತ್ತ? ಸುಗ್ರೀವ ಫೇಲ್ ಆಗ್ತಿತ್ತು ಆಕ್ಚುಲಿ. ಆದ್ರೆ ರಾಮದೇವ್ ಆ ರೀತಿ ಮಾಡಲೇ ಇಲ್ಲ. ಇದು ಒಳ್ಳೆ ಪರೀಕ್ಷೆ ಇಲ್ಲ. ಜಿಜ್ಞಾಸ ಅಂದ್ರೆ ಹೇಗೆ ಯಾರಿಗೂ ಗೊತ್ತಿರಲಿಲ್ಲ. ದೇವರ ಸ್ವರೂಪ ಎಲ್ಲ ಗೊತ್ತಿದೆ. ನನು ಅಥಾಪೀನ ಸಷ್ಟುತ್ವಾದಿ ಅನಂತ ಗುಣತ್ವಂ ಹರೇಹೇ ಸಾಧು ನಿರ್ನಿಮಿತ್ತಂ ಪ್ರಾಣಿನಾಂ ವಿಭಾಗೇನ ಸುಖ ದುಃಖಾದಿ ದಾನೇ ವೈಷಮ್ಯಸ್ಯ ನಿರ್ಗಣ್ಯಸ್ಯ ಚ ಆಪತ್ತೇರಿತ್ಯತಃ ಪ್ರಾಪ್ತಂ. ನೋಡಿ, ಇವತ್ತು ಎಲ್ಲ ತುಂಬಾ ಜನ ಕೇಳೋ ಪ್ರಶ್ನೆ ಇದೆ. ದೇವರಿದ್ದಿದ್ರೆ ನಮಗೆ ಏನನ್ಸುತ್ತೆ? ಎಷ್ಟೋ ಜನ ಕಷ್ಟಪಡ್ತಿದ್ರೆ ಸಾಮಾನ್ಯ ಸ್ವಲ್ಪ ಸಹಾಯ ಮಾಡಬೇಕು ಅನ್ಸುತ್ತೆ. ಅಂತಹ ದೇವರು ಸರ್ವತಂತ್ರ ಸ್ವತಂತ್ರ, ಎಷ್ಟು ಜನ ಕಷ್ಟಪಡ್ತಿದ್ದಾರೆ, ಹೆಲ್ಪ್ ಮಾಡಬಾರ್ದು ಅವರಿಗೆ, ಗೊತ್ತಾಯ್ತಾ? ಆದ್ರಿಂದ ದೇವರಿಲ್ಲ ಅವ್ರ ವಾದ. ದೇವರು ಇದ್ದಿದ್ರೆ ಏನ್ ಮಾಡ್ತಿದ್ದ? ಲೋಕದಲ್ಲಿ ಕಷ್ಟನೇ ಇಲ್ದ ಮಾಡ್ತಾ ಇದ್ದ, ಮತ್ತು ದುಃಖನೇ ಇಲ್ದ ಮಾಡ್ತಾ ಇದ್ದ. ದುಃಖಿಗಳ ಸಂಖ್ಯೆನೇ ಜಾಸ್ತಿ ಇದೆ ಅನ್ಫಾರ್ಚುನೇಟ್ಲಿ. ಆದ್ರಿಂದ ಏನರ್ಥ? ದೇವರಿಲ್ಲ ಅಂತ ಅರ್ಥ. ಇಂಥ ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಉತ್ತರ ಕೊಡ್ಬೇಕೀಗ. ಹೇಳ್ತಾರೆ ಹಾಗಲ್ಲ. ನಿರ್ನಿಮಿತ್ತಂ ಪ್ರಾಣಿನಾಂ ವಿಭಾಗೇನ, ನಿರ್ನಿಮಿತ್ತಂ ನಿಷ್ಕಾರಣವಾಗಿ ಪ್ರಾಣಿಗಳನ್ನ ವಿಭಾಗ ಮಾಡಿಬಿಟ್ಟು ಏನಂತ? ಸಾತ್ವಿಕ, ರಾಜಸ, ತಾಮಸ ಅಂತ ಮಾಡಿ ಸುಖ ದುಃಖಾದಿ ದಾನೆ, ಸುಖದಾನ ಯೋಗ್ಯರಿಗೆ, ದುಃಖದಾನ ಅಯೋಗ್ಯರಿಗೆ, ಸುಖ ದುಃಖದಾನ ಇವರಿಗೆ, ಮೂರು ಒಂದೇ ಬಂದ್ಬಿಟ್ಟಿದೆ. ಇಂಥ ಪದ ಎಲ್ಲಿದೆ? ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನೈರ್ಯಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ಆ ಪದದಲ್ಲಿ ಬಂದಿದೆ. ಇದು ಸೂತ್ರದ ಅರ್ಥ. ಸೌಖ್ಯ ದುಃಖ ಸತ್ಕಾರಣಾಯ ಯಾರಿಗೆ? ಜ್ಞಾನಪ್ರದಾಯ ವಿಭೂತ ಅಸುರ ಸೌಖ್ಯ ದುಃಖ ಸತ್ಕಾರಣಾಯ. ತಾತ್ಪರ್ಯ ಮೊದಲನೇ ಶ್ಲೋಕ. ವಿಭೂತ ಅಸುರ ಸೌಖ್ಯ ದುಃಖ, ವಿಭೂತರಿಗೆ ಸೌಖ್ಯ ಸತ್ಕಾರಣ, ವಿಭೂತ ಸೌಖ್ಯ ಸತ್ಕಾರಣಾಯ, ಅಸುರ ದುಃಖ ಸತ್ಕಾರಣಾಯ, ವಿಭುಧಾಸುರ ರಾಜಸರು, ಅವರಿಗೆ ಸುಖ ದುಃಖ ಸತ್ಕಾರಣ. ಎರಡು ಕೂಡ ಮೂರು ಒಟ್ಟಿಗೆ ಬರಬಾರ್ದ ಇಲ್ಲಿ. ಅದಕ್ಕೆ ಪದ ಸುಖ ದುಃಖಾದಿ ದಾನೆ.
ಇವರಿಗೆ ಸುಖದಾನ, ಅವರಿಗೆ ದುಃಖದಾನ, ಸುಖ ದುಃಖದಾನ ನಿತ್ಯ ಸಂಸಾರಿಗಳಿಗೆ. ಇನ್ನು ಸುಮ್ನೆ ಮಾಡ್ತಾನಲ್ಲ, ಯಾವ ಲೆಕ್ಕ ಇದು? ವೈಷಮ್ಯಸ್ಯ ನಿರ್ಘಣ್ಯಸ್ಯ ಚಾಪತ್ತೇರಿತ್ಯತ ಪ್ರಾಪ್ತಂ. ಅದಕ್ಕೆ ಉತ್ತರ. ವೈಷಮ್ಯ ನಿರ್ಘಣ್ಯ ಅಂದ್ರೇನು? ವೈಷಮ್ಯ ಅಂದ್ರೆ ಪಕ್ಷಪಾತ, ನಿರ್ಘಣ್ಯ ಅಂದ್ರೇನು? ಕ್ರೌರ್ಯ. ಘೃಣ ಅಂದ್ರೇನು? ಘೃಣ ಅಂದ್ರೆ ಕರುಣೆ, ಗೊತ್ತಾಯ್ತಾ? ನಿರ್ಘೃಣ ಅಂದ್ರೇನು? ನಿಷ್ಕರುಣ. ನಿರ್ಘೃಣಸ್ಯ ಭಾವ ನೈರ್ಘಣ್ಯಂ. ಘೃಣ, ನಿರ್ಘೃಣ, ನೈರ್ಘಣ್ಯ. ಘೃಣ ಅನ್ನೋದೇನದು? ಕರುಣೆ, ಗೊತ್ತಾಯ್ತಾ? ಅದಿಲ್ಲದೆ ಇರೋದು ನಿರ್ಗುಣತ್ವ ಎಂಬುದೇನದು? ಕ್ರೌರ್ಯ. ಕ್ರೌರ್ಯವಿಲ್ಲದಿರುವಿಕೆ ಗುಣ. ಆದ್ರೆ ಕ್ರೌರ್ಯ ಇದೆ ದೇವರಲ್ಲಿ. ಎಂಥ ಕ್ರೌರ್ಯ! ಬಹುಶಃ ಮನುಷ್ಯ ಯಾರು ಅಷ್ಟು ಕ್ರೂರ ಅಲ್ಲ. ಅಂದಂಶ ಸಮಸ್ಯೆ ಆಗೋ ಶಕ್ತಿ ಯಾರಿಗೂ ಇಲ್ಲ. ಎಂಥ ಕ್ರೂರ ದೇವರು, ಹೊತ್ತಾನೆ. ಎಂಥ ಕ್ರೂರಿ, ಭಾರಿ ಅನುಗ್ರಹ ಮಾಡ್ತಾನೆ. ಮೋಕ್ಷ ಕೊಡ ಶಕ್ತಿ ಯಾರಿಗಿಲ್ಲ, ಮತ್ತೆ ಮೋಕ್ಷ ಕೊಡ್ತಾನೆ. ಎಂಥ ಕರುಣೆ ಆಡೋ ಅಂದ್ರೆ ಮೋಕ್ಷ ಕೊಡ್ತಾನೆ. ಎಷ್ಟು ಕ್ರೂರಿ ಅಂದ್ರೆ ಅಂಧಂತಮಸ್ಸಿಗೆ ಆಗ್ತಾನೆ. ಇದೇನಿದು? ವೈಷಮ್ಯ ಬರಲಿಲ್ಲ. ಮತ್ತೆ ಕೆಲವರಿಗೆ ಅಂಧಂತಮಸ್ಸು, ಕೆಲವರಿಗೆ ಮೋಕ್ಷ. ಎಲ್ಲರಿಗೂ ಮೂಡಬಾರ್ದು ಒಂದೇ ರೀತಿಯೇ. ನಿಷ್ಪಕ್ಷಪಾತಿ ಅಂದ್ರೆ ಏನು? ಎಲ್ಲರಿಗೂ ಒಂದೇ ಫಲ ಕೊಡಬೇಕು. ಸೊ ಒಬ್ಬರು ಒಂದು ಫಲ, ಅದು ಆಪೋಸಿಟ್ ಫಲ ಕೊಡ್ತಾನೆ ಅಂದ್ರೆ ಅವನು ಪಕ್ಷಪಾತಿ. ವಿಷಮ, ಸಮ ಆಪೋಸಿಟ್ ಏನೋ? ವಿಷಮ. ವಿಷಮಸ್ಯ ಭಾವ ವೈಷಮ್ಯಂ. ಸಮ ಆಪೋಸಿಟ್ ಸಮ. ವಿ ಸಮ ವಿಷಮ. ವಿ ಅಂದ್ರೆ ಆಪೋಸಿಟ್. ಸಮನಲ್ಲದವನು ವಿಷಮ. ಅಲ್ಲಿ ಸಂಧಿಯಾಗಿ ವಿಷ, ಸಕಾರ ಹೋಗಿ ಶಕಾರ ಆಗತ್ತೆ, ಗೊತ್ತಾಯ್ತಾ? ವಿಷಮ. ಸೊ ಸಮನಲ್ಲದವನು ಅಂತಾಯ್ತು. ಸಮನಲ್ಲದಿರುವಿಕೆ ವೈಷಮ್ಯ. ವಿಷಮಸ್ಯ ಭಾವ ವೈಷಮ್ಯಂ. ನಿರ್ಗುಣಸ್ಯ ಭಾವ ನಿರ್ಗಣ್ಯಂ. ವೈಷಮ್ಯಂಚ ನಿರ್ಗಣ್ಯಂಚ ವೈಷಮ್ಯ ನಿರ್ಗಣ್ಯೇ. ಅದೇನದು? ಎಂಥ ಇದದು? ಯಾವ ನಂಬರ್ ಅದು? ಬಹು ಸಮಾಸ ಅಲ್ಲ. ಯಾವ ನಂಬರ್ ಇದು? ಏಕವಚನ, ದ್ವಿವಚನ ಎರಡಿದೆ. ವೈಷಮ್ಯ ಮತ್ತು ನೈರ್ಗುಣ್ಯ ಎರಡಿರೋದ್ರೆ ದ್ವಿವಚನ. ಇಷ್ಟ ಆಯ್ತು. ವೈಷಮ್ಯ ನಿರ್ಗುಣ್ಯ ಪರಮಾತ್ಮನಿಗೆ ಇದೆ ಅಂತ ಕೇಳಿದೆಯಲ್ಲ? ಇಲ್ಲ. ಯಾತಕ್ಕೆ? ಸಾಪೇಕ್ಷತ್ವಾದಿತ್ಯಾದಿ ಸೂತ್ರತ್ರಯಂ. 3 ಸೂತ್ರ ಹೇಳಿದ್ದಾರೆ ಅದಕ್ಕಾಗಿ. ಸಾಪೇಕ್ಷತ್ವಾದಿತ್ಯಾದಿ ಸೂತ್ರತ್ರಯಂ. ಸಾಪೇಕ್ಷತ್ವ, ಪರಮಾತ್ಮ ಸುಮ್ಮನೆ ಫಲ ಕೊಡೋದಾಗಿ ರೀತಿ ಆಗ್ತಿತ್ತು. ಸಾಪೇಕ್ಷ ಕೆಲವು ಕ್ರೈಟೀರಿಯಾ ಇಟ್ಕೊಳ್ಳಿ. ಏನ್ ಕ್ರೈಟೀರಿಯಾ? ಅವನ ಸ್ವರೂಪ, ಆಮೇಲೆ ಅನಾದಿ ಕರ್ಮ, ಆಮೇಲೆ ಪ್ರಯತ್ನ, 3 ಸೇರಿ ಅದು ಸಾಪೇಕ್ಷ ಅಂತ ಕರೀತಾರೆ. ಮೇಷ್ಟ್ರು ಭಾರಿ ಒಳ್ಳೆಯವನು. ಒಬ್ರು ಸೊನ್ನೆ ಹಾಕಿಬಿಟ್ಟಿದ್ದಾನೆ, ಒಬ್ರು 100 ಹಾಕಿದ್ದಾನೆ. ಏನ್ ಮಾಡ್ಬೇಕು ಅದಕ್ಕೆ? ಮೇಷ್ಟ್ರು ಕೆಟ್ಟವನು ಅಂತ ಯಾರು ಅಂತಾರೆ ಸೊನ್ನೆ ಹಾಕಿದ್ದಕ್ಕೆ? ಫೇಲ್ ಮಾಡಿದ ಮೇಷ್ಟ್ರನ್ನ ಯಾರು ಕೆಟ್ಟವನು ಅಂತ ಕರೆಯೋದಿಲ್ಲ. ಅದಕ್ಕೆ ಬರೆದವರು ಅವನೇನ್ ಮಾಡ್ತಾನೆ ಪಾಪ? ಅಷ್ಟು ಕೊಟ್ಟಿದ್ದೇ ಹೆಚ್ಚು ಅಂತ ಕೆಲಸ ಏನ್ ಮಾಡ್ತಾರೆ? ಅಷ್ಟು ಕೊಟ್ಟಿದ್ದೇ ಹೆಚ್ಚು ಪಾಪ. ಅವನು 100 ಕೊಟ್ಟಿದ್ದು ಸರಿ, ಅವ್ರಿಗೆ 0 ಕೊಟ್ಟಿದ್ದು ಸರಿ. ಅವ್ನು ನಿಷ್ಪಕ್ಷಪಾತಿ ಮತ್ತೆ ಕ್ರೂರಿ ಅಲ್ಲ. ಅವೇನಾಯ್ತು? 0 ತಗೊಂಡು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ. ಎಷ್ಟು ಕ್ರೂರಿ ಇದೆ ಮೇಷ್ಟ್ರು. ಅವ್ರು 100 ಪಾಸ್ ಮಾಡಿದ್ರೆ ಸುಖವಾಗಿ 1 ಗಂಟೆ ಹೋಗ್ತಿತ್ತು. ಕೆಲವು ಬೇಡ ಅಲ್ಲ, 1 ಗಂಟೆ ಹೋಗುತ್ತೆ, ಮಾರ್ಕ್ಸ್ ಹಾಕಿದ್ರೆ ಸಾಕು ಅಂತ. ಕೆಲಸ ಹೋಗುತ್ತೆ, ಗಂಟೆ ಹೋಗೋದಿಲ್ಲ, ಎಷ್ಟಾಗುತ್ತೆ? ಕೆಲಸನೇ ಹೋಗುತ್ತೆ. ಆಮೇಲೆ ಆ ರೀತಿ ಮಾಡಕ್ ಬರೋದಿಲ್ಲ. ಅವ್ನು ಮಾರ್ಕ್ಸ್ ಕೊಟ್ಟು ಎಕ್ಸಾಮದಲ್ಲಿ ತೋಚಿದ ಮಾರ್ಕ್ಸ್ ಹಾಕೋದು ಕೊಟ್ಟಿಲ್ಲ ಯಾರು ಕೂಡ. ಏನಂತ ಕೊಟ್ಟಿದ್ದಾರೆ? ವ್ಯಾಲ್ಯೂ ಮಾಡು, ಎಷ್ಟು ವ್ಯಾಲ್ಯೂ ಬರುತ್ತೋ ಅದನ್ನ ಹಾಕ್ಬೇಕಷ್ಟೆ. ವ್ಯಾಲ್ಯೂ ಕೊಡೋದಷ್ಟೇ. ಅವನು ಆತ್ಮಹತ್ಯೆ ಮಾಡಿಕೊಂಡು ಇವನು ರೆಸ್ಪಾನ್ಸಿಬಲ್ ಅಲ್ಲ, ಅವನು ಮೂರ್ಖ ಅಷ್ಟೇನೆ. ಇಲ್ಲವ್ರು ಎಲ್ಲ ಬೆಸ್ಟ್ ಬಿಡಿ ಯೋಚನೆ ಮಾಡ್ತಾ ಕೂತ್ಕೊಂಡು ಎಲ್ಲರೂ ಪಾಸ್ ಮಾಡ್ಬೇಕಾಗತ್ತೆ ಅಷ್ಟೇ. ಆತ್ಮಹತ್ಯೆ ಮಾಡಿಕಂತ ಸಾರ್ ಬಂದು ನಿಂತ್ಕೊಂಡ್ಬಿಟ್ರೆ ಏನ್ ಮಾಡ್ಬೇಕಾಗ? ಒಂದು ಕಾಲ ಬರುತ್ತೆ ನಾಳೆ. ಇವತ್ತು ಸರ್ಕಾರ ಕೆಟ್ಟು ಹೋಗ್ತಿದೆಯಲ್ಲ, ಎಲ್ಲರೂ ಪಾಸ್. ಯಾಕೆಂದ್ರೆ ಆತ್ಮಹತ್ಯೆ ಮಾಡ್ಕೊತಾನ ಅವನು. ಅರ್ಥ ಆಯ್ತಾ? ಈ ರೀತಿ ಮಾಡ್ತಾ ಹೋದ್ರೆ ಎಷ್ಟು ಅನ್ಯಾಯ. ಯಾರಿಗೆ? ಅದೇ ಹೇಳ್ತಿರೋದು. ಅದಕ್ಕೆ ಯಾವಾಗಲೂ ಕೂಡ ಯೋಗ್ಯತೆ ತಕ್ಕಂತೆ ಕೊಡೋದು ಅಂದ್ರೆ ಗುಣ. ಯೋಗ್ಯತೆಗೆ ಮೀರಿ ಕೊಟ್ರೆ ಅದು ದೋಷ. ಅದು ಆಕ್ಚುಲಿ ಅವನೇನ್ ಮಾಡಿದ್ದಾನೆ ಗೊತ್ತಾ? ದೋಷ ಇರಲಿ ದೇವರಂತ ಕೇಳ್ತಿದ್ದಾನಷ್ಟೇ. ಎಲ್ರಿಗೂ ಒಂದೇ ಫಲ ಕೊಡ್ಲಿ, ಬರದೇ ಇದ್ದವ್ರನ್ನ ಪಾಸ್ ಮಾಡ್ಲಿ ಅಂದ್ರೆ ಬೇಷ್ಟು ಕೆಟ್ಟವನಾಗ್ಲಿ ಅಂತ ಅರ್ಥ ಆಯ್ತಾ? ಅಂದ್ರೆ ಗುಣನ ದೋಷನ ಅರ್ಥನೇ ಮಾಡ್ಕೊಂಡಿಲ್ಲ ಅವ್ರು. ನಾವು ಮಾಡ್ತಿರೋದು ಹಾಗೆ. ಅದು ಏನಾದ್ರು ಮಾಡಿದ್ರೆ ಒಳ್ಳೇದು ಮಾಡಲಿ, ನಮಗೆ ಅನ್ಯಾಯ ಎಲ್ಲ ನಿಲ್ಸಿ. ಲೋಕ ಯಾರು ಮೆಚ್ತಾರ ಅದನ್ನ? ತಪ್ಪಲ್ಲ. ನನಗೆ ಅನ್ಯಾಯ ಆಯ್ತು ಅಂದ್ರೆ ಅವ್ರಿಗೆ ಅನ್ಯಾಯ ಆಗ್ಲಿಲ್ಲ. ಆಗಿದ್ರೆ ಅವ್ರಿಗೆ ಅನ್ಯಾಯ ಆಗ್ಲಿಲ್ಲ. ಈಗ ಯಾರಿಗೆ? ಓದೋನಿಗೂ ಅದೇ ಮಾರ್ಕ್ಸ್, ಓದೋನ್ಗೆ ಅದೇ ಮಾರ್ಕ್ಸ್ ಹಾಕಿದ್ರೆ ಓದೋನು ಎಷ್ಟು ಪಡೆದ್ರು? ವಿದ್ಯಾತುರಾಣ ನ ಸುಖಂ ನನಿದ್ರೆ. ಅಷ್ಟು ಕಟ್ಪತ್ತು ಓದೋನು ಅವನು ಪಾಪ, ನಿದ್ದೆ ಹೊಡ್ಕೊಂಡ್ ಬಂದವನು ಇವನು ಪಾಸ್ ಮಾಡಿದ್ರೆ ಅವನಿಗೆ ದೊಡ್ಡ ಅನ್ಯಾಯ ಆಗ್ಲಿಲ್ಲಾಗ ಅದರಿಂದ ಎಂದೂ ಸರಿಯಲ್ಲ. ವೈಷಮ್ಯ ನಿರ್ಗಣ್ಯೇನ ಸಾಪೇಕ್ಷತ್ವಾದಿತ್ಯಾದಿ ಸೂತ್ರತ್ರಯಂ ತದರ್ಥ ನಾಯುಕ್ತಂ ತದಿತ್ಯಾದಿ. ಅದನ್ನು ಕೂಡ ಆಚಾರ್ಯ ಹೇಳಿದ್ದಾರೆ. ನಾಯುಕ್ತಂ ಈ ಮಾತಲ್ಲಿ ಅದು ಬಂದೋಗ್ಬಿಟ್ಟಿದೆ. ಆ ಸೂತ್ರದ ಅರ್ಥನೂ ಬಂದಿದೆ, ಆ 3 ಸೂತ್ರದ ಅರ್ಥನೂ ಬಂದಿದೆ. ಹೇಗೆ ಬಂದಿದೆ ಅಂದ್ರೆ ತತ್ ಸೃಷ್ಟುತ್ವಾದಿ ಅನಂತ ಗುಣತ್ವಂ ನಾಯುಕ್ತಂ ಪ್ರಾಗುಕ್ತ ಯುಕ್ತಿ ವಿರುದ್ಧಂ ನ ಭವತಿ. ನೀ ಹೇಳಿದ ಯುಕ್ತಿಗೆ ವಿರುದ್ಧವಾದದ್ದಲ್ಲ ಮತ್ತು ಯುಕ್ತಿಗೆ ಅನುಗುಣವಾಗಿಯೇ ಇದೆ.
ಸೃಷ್ಟುತ್ವಾದಿಕಂ ಪುಣ್ಯೇನ ಪುಣ್ಯಂ ಲೋಕಂ ನಯತಿ ಪಾಪೇನ ಪಾಪಂ. ಪುಣ್ಯವಂತನ ಪುಣ್ಯಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ, ಪಾಪಿಯನ್ನ ಪಾಪಲೋಕಕ್ಕೆ ಹಾಕ್ತಾನೆ. ಪಾಪಿಯನ್ನ ಪಾಪಲೋಕಕ್ಕೆ, ಪುಣ್ಯವಂತನನ್ನ ಪುಣ್ಯಲೋಕಕ್ಕೆ. ಎಲ್ಲಿ ಅನ್ಯಾಯ ಇದೆ? ಅಲ್ಲಿ ಪಾಪಿಯನ್ನ ಪುಣ್ಯಲೋಕಕ್ಕೆ ಹಾಕೋದು ಅನ್ಯಾಯ, ಪುಣ್ಯವಂತನ ಪಾಪಲೋಕ ಹಾಕೋದು ಅನ್ಯಾಯ. ಪಾಪದಿಂದ ಪಾಪ, ಪುಣ್ಯದಿಂದ ಪುಣ್ಯ, ಅನ್ಯಾಯ ಎಲ್ಲಿದೆ ಅಂತ ಕೇಳ್ತಾರೆ. ಅರ್ಥ ಆಯ್ತಾ? ಇತಿ ಇತ್ಯಾದಿಕಾ ಶ್ರುತಿ ಕರ್ಮ ಸಾಪೇಕ್ಷಂ ವದೇತ್ ಯಥೋ ಅತಃ ಇತಿ ಯೋಚ್ಯಂ. ಕರ್ಮ ಸಾಕ್ಷೇಪ ಅರ್ಥ ಬರೀತಾರೆ. ಅನಾದಿ ತತ್ತದೀಯ ಕರ್ಮಾಪೇಕ್ಷೆಯ ಸುಖಾದಿದಾನಾತ್ ನ ವೈಷಮ್ಯಾದಿ ಯುಕ್ತಿ ವಿರೋಧ ಇತಿ ಭಾವ. ಅನಾದಿ ತತ್ತದೀಯ ಕರ್ಮಾಪೇಕ್ಷೆಯ ಸುಖಾದಿದಾನಾತ್ ನ ವೈಷಮ್ಯಾದಿ ಯುಕ್ತಿ ವಿರೋಧ ಇತಿ. ವೈಷಮ್ಯಾದಿ ಯುಕ್ತಿ ವಿರೋಧ ಇಲ್ಲ. ಯಾತಕ್ಕೆ? ಅನಾದಿ ಕರ್ಮ ಅವುಗಳ ಮುಂದೆ ಅದಕ್ಕೆಲ್ಲ ನೋಡಿ ಫಲ ಕೊಡ್ತಾನಾದ್ರಿಂದ ಸರಿಯಾಗಿದೆ. ಇವತ್ತು ನಾವು ಎಷ್ಟು ಜನ ಇವತ್ತು ಏನಾಗಿದೆ ಗೊತ್ತಾ, ಆನ್ಲೈನ್ ಎಲ್ಲ ಬಂದುಬಿಟ್ಟು ಅದು ಹೇಳಿದ್ರೆ ಸುಮ್ಮನೆ ಕೊಟ್ಟು ತಗೋತಿರ್ಬೇಕಷ್ಟೇ, ಕೊಡ್ತು ಡೆಲಿವರಿ ಕೊಡ್ತಾನೆ, ಮತ್ತೆ ಮಾತಾಡೋಗಿಲ್ಲ. ಇಷ್ಟು ಪ್ರಾಮಾಣಿಕತೆ ಅವ್ರ ಮೇಲೆ. ದಬ್ಬ ಬಿಲ್ ಮಾಡಿದ್ರೆ ಅಷ್ಟೇ, ರೇಟ್ ಹೇಳ್ತಾನೆ ಅವನು, ಕಣ್ಣು ಮುಚ್ಕೊಂಡು ಕೊಡ್ತಿರ್ಬೇಕಾಗಿ. ಕೂಲಿಯವನು ಬರ್ತಾರೆ, ಕೇಳಿದಷ್ಟು ಕೊಡ್ಬೇಕಷ್ಟೇ. ಎಕ್ಸ್ಪ್ರೆಷನ್ ಕೇಳಿದ್ರೆ ನಾಳೆಯಿಂದ ಬರಲ್ಲ ಅಂದ್ಬಿಡ್ತಾರೆ. ಗೊತ್ತಾಯ್ತಾ? ನಾಳೆಯಿಂದ ಬರೋದಿಲ್ಲ, ಕೇಳಿದಷ್ಟು ಕೊಡ್ಬೇಕಷ್ಟೇ. ನೀವು ಏನೋ ಲೆಕ್ಕ ಮಾಡಿದ್ದೇನೆ ಅಷ್ಟೇ. ಏನ್ ಲೆಕ್ಕ? ಮತ್ತೆ ಯಾವುದೋ ಸುಮ್ಮನೆ ಸೇರಿಸ್ತಾ ಹೋಗ್ತಾನೆ ಕೆಳಗೆ, ಆ ಟ್ಯಾಕ್ಸ್ ಈ ಟ್ಯಾಕ್ಸ್ ಅಂತ ಹಾಕ್ತಾ ಹೋಗ್ತಾನೆ, ಬಂದು ಬಿಲ್ ಮಾಡ್ತಾನೆ ಕಳಿಸಿರ್ತಾನೆ. ಆರ್ಗ್ಯೂ ಮಾಡಾಗಿಲ್ಲೇ ಇಲ್ಲ, ಕೊಟ್ಟಿರ್ತಾನೆ, ಡಿಡಕ್ಟ್ ಆಗ್ತಿರ್ತದೆ ಕೆಳಗೆ. ದೇವ್ರ ಮಾತ್ರ ಕೇಳೋಕೋರಿ ಅಷ್ಟು ಅನ್ಯಾಯ ಇದು. ನಮ್ಮಲ್ಲಿ ಏನಾಗುತ್ತೆ ಗೊತ್ತಾ, ಒಬ್ರು ಜಾಸ್ತಿ ಸಂಬಳ, ಇನ್ನೊಬ್ರಿಗೆ ಕಡಿಮೆ ಸಂಬಳ. ಸ್ಯಾಲ್ರಿ 50 ದಿವಸ ತಗೊಂಡ್ರೆ ಕಡಿಮೆ ಸಂಬಳದವರಿಗೆ ಜಾಸ್ತಿ ದುಡ್ಡು ಬಂದಿದೆ, ಹೆಚ್ಚು ಸಂಬಳ ಕಡಿಮೆ ದುಡ್ಡು ಬಂದಿದೆ. ಎಲ್ರಿ ಅವ್ನು ಸುಮ್ಮನೆ ತಗೊಂಡು ಹೋಗ್ತಾನೆ, ಗಲಾಟೆ ಮಾಡೋದಿಲ್ಲ. ಯಾಕೆಂದ್ರೆ ಅವ್ರು ಲೋನ್ ಗೀನೆಲ್ಲ ಇದೆ, ಡಿಡಕ್ಷನ್ ಆಗಿಬಿಟ್ಟಿದೆ ಅವನಿಗೆ. ಇವನು ಫ್ರೆಶ್ ಅಪಾಯಿಂಟ್ಮೆಂಟ್, 1 ಪೈಸಾ ಲೋನ್ ಇಲ್ಲ ಆದ್ರಿಂದ ಇವನಿಗೆ ಸಂಬಳ ಜಾಸ್ತಿ ಇದೆ. ಅವನಿಗೆ ಏನಾಗಿದೆ, ಯಾವ್ಯಾವುದೋ ಲೋನ್ ಕೊಟ್ಟಿದ್ದಾನೆ, ಅವ್ರು ಸುಮ್ಮನೆ ತಗೊಂಡು ಹೋಗ್ತಾನೆ. ಯಾಕೆ? ಅದೆಲ್ಲ ಇವನಿಗೆ ಗೊತ್ತಿಲ್ಲ. ಯಾರಿಗೆ? ಇವ್ರು ಸುಮ್ಮನೆ ಎಕ್ಸ್ಪೀರಿಯನ್ಸ್ ನೋಡಿದ್ರೆ ಫಸ್ಟ್ ಟೈಮ್ ಬಂದು ಎಷ್ಟು ಕೊಟ್ಟು ಅವ್ನು ಪಾಪ ಕಡಿಮೆ ಕೊಟ್ಟಿದ್ದಾರೆ ಹೀಗೆ ಅನಿಸ್ಬಿಡುತ್ತೆ. ಆಕ್ಚುಲಿ ಆಗಿರೋದೇನೋ ಅವ್ನು ಸುಮ್ಮನೆ ಯಾಕೆ ತಗೋತಾರೆ, ಅವನು ಲೆಕ್ಕ ಗೊತ್ತಿದೆ. ನಮ್ಗೆ ಹಿಂದೆ ಲೆಕ್ಕ ಬರೆದ್ಬಿಟ್ಟಿದ್ದೇವೆ, ಅದ್ರಿಂದ ಏನಾಗುತ್ತೆ, ಫಸ್ಟ್ ಕೇಳಕ್ ಹೊಟ್ಟಿದ್ದೇವೆ. ಆ ರೀತಿ ಎಕ್ಸ್ಪೆಕ್ಟ್ ಮಾಡಬಾರ್ದು. ನಮ್ಮ ಹಿಂದೆ ಸಾಲ ಮಾಡಿದ್ದೇವೆ, ತೀರ್ತಾ ಇದೆ, ಆದ್ರಿಂದ ಕಡಿಮೆ ಇದೆ. ತಗೊಳ್ದವ್ರು ಯಾಕೆಂತ ಕೇಳ್ತೇವೆ, ಕೆಲಸ ಜಾಸ್ತಿ ಕೊಟ್ಬಿಟ್ರೆ ಡಿಡಕ್ಟ್ ಯಾಕೆ ಮಾಡಿಲ್ಲ ಅಂತ ಕೇಳ್ತಾರೆ ಹೊರತು, ಯಾಕೆ ನೆಕ್ಸ್ಟ್ ಟೈಮ್ ಜಾಸ್ತಿ ಯಾಕೆ ಕೇಳಬೇಕು ಗೊತ್ತಾ, ಈ ಮಾಡಿ ಅವ್ರಿಗೆ ನೆಕ್ಸ್ಟ್ ಟೈಮ್ ಡಬಲ್ ಹೋಗುತ್ತೆ. ಆಮೇಲೆ ಅದು ಈ ತಿಂಗಳು ಕೊಟ್ಟು ಬೆಟರ್ ಅಂತ ಹೇಳಿ ಕೊಟ್ಟು ಮುಗಿಸ್ಬಿಡ್ತಾನೆ. ಇದಕ್ಕೆ ದೇವರನ್ನ ಕೇಳ್ಬೇಕಂತೆ, ತಪ್ಪು ಮಾಡಿದ್ರೆ ಬೇಗ ಶಿಕ್ಷೆ ಕೊಟ್ಬಿಡು. ಯಾತಕ್ಕೆ? ಅದು ಜಾಸ್ತಿಯಾಗಿ ಇಂಟ್ರೆಸ್ಟ್ ಆಗೈತೆ, ವಾಪಸ್ ಹೋಗೋಕ್ಕಾಗಬಾರ್ದು. ಪಾಪ ಲೇಟ್ ಆದಷ್ಟು ಅನುಭವಿಸೋದು ಏನಾಗುತ್ತದೋ ಜಾಸ್ತಿ ಆಗುತ್ತೆ. ಆಗಲೇ ಅನುಭವಿಸ್ಬಿಟ್ರೆ ಸಿಂಪಲ್. ಅದು ದೇವ್ರು ಎಷ್ಟು ಮಾಡ್ತಾನೆ ಅಂದ್ರೆ ಹೇಳಕ್ಕೆ ಸಾಧ್ಯ ಇಲ್ಲ. ನಮಗೆ ಕೊಡೋ ಪುಣ್ಯದ ಫಲ ನಾವು ಮಾಡಿದ ಪುಣ್ಯಕ್ಕಿಂತ ಜಾಸ್ತಿ ಇರುತ್ತೆ. ಪಾಪದ ಫಲ ನಿಜವಾಗ್ಲೂ ದೇವ್ರು ಕಡಿಮೆ ಫಲ ಕೊಟ್ಟಿರ್ತಾರೆ. ಆಕ್ಚುಲಿ ಅಷ್ಟೇ ಕೊಟ್ಬಿಟ್ರೆ ಭಾರಿ ಕಷ್ಟ. ಅಷ್ಟೇ ಕೊಟ್ಟಿದ್ರೆ ಅನುಭವಿಸ್ಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ದೇವ್ರು ಕೊಟ್ಟಿರೋ ಮಾಡಿರೋ ಉಪಕಾರಕ್ಕೆ ನಾವು ಏನು ಉಪಕಾರ ಮಾಡಿದ್ರು ಕೂಡ ಏನಾಗೋದಿಲ್ಲ, ಅದು ಸಾಧ್ಯ ಆಗೋದೇ ಇಲ್ಲ. ಕೊನೆಗೆ ಏನಂತ ಕರುಣೆ ಅಷ್ಟೇ. ತುಂಬಾ ಒಂದು ಕೋಟ್ಯಂತರ ರೂಪಾಯಿ ವ್ಯವಹಾರ 10 ರೂಪಾಯಿ ಮುಗಿಸ್ಬಿಟ್ಟ ಅಂತ ಕೇಳಿದ್ರೆ ಏನಂತ ಹೇಳ್ಬೇಕು, ಅದಕ್ಕೆ ಭಾರಿ ಕರುಣಾಡು ಅಂತ ಹೇಳ್ತಾರೆ ಹೊರತು ಇನ್ನೇನು ಹೊಂದಾಡಕ್ಕೂ ಸಾಧ್ಯ. ರೀಸನಬಲ್ ಕೊಟ್ರೆ ಕರುಣಾಡು ಅಂತ ಕರೀತಾರೆ, ತುಂಬಾ ಕಡಿಮೆ ಮಾಡಿಬಿಟ್ರೆ ಇತಿ ಭಾವ. ನಾನು ಏವಂ ಕರ್ಮಣೋ ಯಾರಿಗೆ ದೇವ್ರು ಮಾಡೋದಿಲ್ಲ. ಅಕಸ್ಮಾತ್ ಮಾಡಿ ಏನಾಗತ್ತೆ, ಎರಡಾಗತ್ತೆ. ಒಂದೇನು ಅನ್ಯಾಯ ಆಯ್ತು, ಈ ಪಾಪ ಸಾಧನೆ ಮಾಡ್ಕೊಂಡು ಬಂದ ಒಳ್ಳೆಯವನಿಗೆ ಇದಕ್ಕಿಂತ ಚೇಂಜ್ ಮಾಡಿಕೊಟ್ಬಿಟ್ರೆ, ಉದಾಹರಣೆ ತನ್ನ ಹತ್ರ ಬಂದಿದೆ, ಈಗ ಒಬ್ಬನ ಹತ್ರ 100 ಇದೆ, 0 ಇದೆ, ಇದಕ್ಕೂ 100 ಇನ್ನೂ ಒಂದು ಸೇರಿಸಿ ಇನ್ನೂ 100 ಮಾಡಿಬಿಟ್ಟ. ಗೊತ್ತಾಯ್ತಾ? ಕೆಲಸ ಕೊಟ್ಟು ಕಳಿಸ್ಬಿಟ್ಟ. ಇವನಿಗೆ ಎಷ್ಟು ಅನ್ಯಾಯ ಆಯ್ತು, ಈಗ ಅನ್ಯಾಯ ಆಗಲಿಲ್ಲ. ಈಗ ಮತ್ತೆ ಆದ್ರೂ ಪರವಾಗಿಲ್ಲ, ಕರುಣೆ ಅಂತ ಕರೀತಾರೆ. ಯಾರು ಮೋಸ ಅಂತಾರೆ, ಕರುಣೆ ಅಂತ ಕರೆಯೋದಿಲ್ಲ. ಹೌದು, ಅದು ಏನೋ ತಪ್ಪಂತ ಏನು ಹೇಳಿಲ್ಲ. ಇವ್ರು ಏನ್ ಹೇಳ್ತೀನಿ ಅದೇ. ನಿಮ್ಮ ಇವ್ರ ಎಕ್ಸಾಂಪಲ್ ಏನಂದ್ರೆ, ಮಾರ್ಚ್ ಸೆಪ್ಟೆಂಬರ್ ಪಾಸ್ ಆಗ್ಬೋದಲ್ಲ ಅಂತ ಕೇಳಿದ್ರೆ ಕರೆಕ್ಟ್. 10 ಸೆಪ್ಟೆಂಬರ್ ಫೇಲ್ ಆದವರು ಇದ್ದಾರಲ್ಲ, ಎಲ್ಲ ಪಾಸ್ ಆಗಿದಾರ? ಆಗಿಲ್ಲ. ಅದೇ ರೀತಿನೇ ಅಂತ ಅವಕಾಶ ಕೊಟ್ಟಿದ್ದಾರೆ ಕೆಲವರಿಗೆ. ಈಗ ಎಷ್ಟೋ ರಜಾ ಮಾಡಿದ್ರೆ ಕೊಡ್ಲಿಲ್ಲ ಚಾನ್ಸ್ನ. ಯಾಕೆ ಅವ್ರು ತಗೊಳೋದಿಲ್ಲ, ಅದು ಆಶ್ಚರ್ಯ. ಯಾಕೆ ಕೊಡೋದಿಲ್ಲ ಅಲ್ಲ, ಇದು ಗಂಗಾರ ದೇಶ ಸಪರೇಟ್ ಹಿರಿಯೋದಿಲ್ಲ. ಯೋಗಿರಿ ಒಂದು ಕವಲು, ಅಯೋಗಿರಿ ಒಂದು ಕವಲು ಅಂತಿಲ್ಲ. ಒಂದೇ ಕವಲಿನಲ್ಲೇ ಏನ್ ಮಾಡ್ಬೇಕು, ಅವನು ಒಳ್ಳೆಯವನು ಅದಾರ ಅವನು ಮಾಡ್ತಾರೆ. ಕ್ವಶನ್ ಪೇಪರ್ ಕೂಡ ಫೇಲ್ ಆಗೋರಿ ಬೇರೆ, ಪಾಸ್ ಆಗೋ 2 ಕ್ವಶನ್ ಪೇಪರ್ ಕೊಡೋದಿಲ್ಲ. ಕಾಮನ್ ಕ್ವಶನ್ ಪೇಪರ್, ಎಲ್ಲ ಕಾಮನ್, ಎವ್ರಿಥಿಂಗ್ ಕಾಮನ್. ರಿಸಲ್ಟ್ ವೇರಿ ಆಗುತ್ತೆ. ಯಾತಕ್ಕೆ? ಸ್ವರೂಪ ಅಷ್ಟೇ. ಅದು ಈ ರೀತಿ ಪುಣ್ಯಕ್ಕೆ ಮಾಡಿದರೆ ಪಾಸ್ ಆಗರಿ ಬೇರೆ ರೂಮು, ಫೇಲ್ ಆಗರಿ ಬೇರೆ ರೂಮ್ ಅಂದ್ರೆ ಭವಿಷ್ಯ ಕೂಡ ಬೀದಿಗೆ ಇಲ್ಲ. ಯಾತಕ್ಕೆ?
ಆ ರೂಮಲ್ಲಿ ಕೂತ್ರೆ ಫೇಲ್ ಹೋಗ್ತಾರೆ ಅರ್ಥ ಅವ್ರು. ಅವತ್ತು ನಾನು ಹಾಗೆಲ್ಲ ಮಾಡಿಲ್ಲ. ಮ್ಯಾಚ್ ಫಿಕ್ಸಿಂಗ್ ಕೇಸ್ ಅದು. ದೇವರ ಅನ್ಯಾಯ ಅಂತ ಯಾವಾಗ ಹೇಳುತ್ತೆ ಗೊತ್ತಾ? ನಮ್ಮ ಸ್ವರೂಪ ಅನೌನ್ಸ್ ಮಾಡಿಬಿಟ್ಟು ಸಾಧನೆ ಮಾಡಿ ಅಂದ್ರೆ ಮೋಸ. ಸ್ವರೂಪ ಅನೌನ್ಸ್ ಮಾಡಿಬಿಟ್ಟು ಈಗಾಗ್ಲೇನೆ ಸಾಧನೆಗೆ ಅರ್ಥನೇ ಇಲ್ವಲ್ಲ. ಅದಕ್ಕೆ ತುಂಬಾ ಜನ ಮಧ್ವ ಸಿದ್ಧಾಂತದಲ್ಲಿ ಯಾತಕ್ಕೆ ಬೈತಾರೆ ಅಂದ್ರೆ ದೇವರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಮಧ್ವಾಚಾರ್ಯರು. ಏನಂತ? ಸಾತ್ವಿಕರ ತಾವಸ್ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಏನು? ತಮ್ಮ ಶಿಷ್ಯರೆಲ್ಲ ಸಾತ್ವಿಕರು, ಗೊತ್ತಾಯ್ತಾ? ತಾವು ಬೈದ ಇರೋರೆಲ್ಲ ಶಿಷ್ಯರಲ್ಲ, ಬೈದ ಇರೋರು ರಾಜಸರು, ಬೈಯೋರು ತಾಮಸರು, ಮಾಧ್ವರಲ್ಲೇ ಮೋಕ್ಷ, ಬೇರೆಯವ್ರಿಗಿಲ್ಲ. ಈ ರೀತಿ ಆಚಾರ್ಯ ಹೇಳಿ ಇವರು ತಿಳ್ಕೊಂಡ್ಬಿಟ್ಟಿದ್ದಾರೆ. ಆ ಥರ ಆಚಾರ್ಯ ಏನ್ ಹೇಳಿದ್ದಾರೆ? ಯೋಗ್ಯರಿಗೆಲ್ಲ ಮೋಕ್ಷ. ಅವರು ಸಹ ಯೋಗ್ಯರು ಅಂತ ಪದ ಉಪಯೋಗಿಸಿದ್ರು, ನಮ್ಮ ಶಿಷ್ಯರು ಅಂತ ಹೇಳಿಲ್ಲ. ಅವ್ರ ಶಿಷ್ಯರು ಯೋಗ್ಯರಾಗಿರ್ತಾರೆ, ಅದು ವಿಚಾರ ಬೇರೆ, ಗೊತ್ತಾಯ್ತಾ? ಆ ರೀತಿ ಹೇಳ್ತಾರೆ ಅವ್ರಿಗೆ ಬೇರೆ ಹೇಳಿ ಇವ್ರು ತಪ್ಪು ತಿಳ್ಕೊಂಡ್ಬಿಟ್ರು. ಈ ಮಾಧ್ವರಿಗೆಲ್ಲ ಮುಕ್ತಿ, ನಮಗೆ ಡಬಲ್ ಸಿಟ್ಟು ಬರುತ್ತೆ. ಒಂದ್ ಸಿಟ್ಟು ಏನೋ ನಮಗೆ ಮುಕ್ತಿ, ಇಲ್ಲೊಂದು ಸಿಟ್ಟು ಮಾಧ್ವ ಎಷ್ಟು ಅಯೋಗ್ಯರಿದ್ದಾರೆ ಅವರಿಗೆಲ್ಲ ಮುಕ್ತಿ ಬರುತ್ತೆ ಜೊತೆಗೆ. ಕೆಲವು ಹೇಳ್ತಾರೆ ನಮ್ಗಿಂತ ಅಯೋಗ್ಯರಿದ್ದಾರೆ, ನಮ್ಗಿಂತ ಅಯೋಗ್ಯರಿದ್ದಾರೆ, ಅವ್ರಿಗೆ ಮುಕ್ತಿ ಕೊಟ್ಟರೆ ನಮ್ಗೆ ಎಷ್ಟು ಅನ್ಯಾಯ ಎಲ್ಲ ಮಾಡಿದ್ದೇವರು. ಇನ್ನೊಬ್ಬರು ಭಾರಿ ಯೋಗ್ಯ ಇದ್ದಾನೆ, ಅವನು ಮಾಧ್ವರಲ್ಲ, ಮುಕ್ತಿ ಕೊಡೋದ್ರೆ ಎಷ್ಟು ಅನ್ಯಾಯ. ಅದಕ್ಕೆ ಯೋಗ್ಯರೆಲ್ಲ ಮಾಧ್ವರೇ ಅದನ್ನ ಹೇಳಿದ್ರು. ಮಾಧ್ವರೆಲ್ಲ ಯೋಗ್ಯರು ಅಂತ ಹೇಳಿಲ್ಲ. ಡಿಫ್ರೆನ್ಸ್ ಗೊತ್ತಾಯ್ತಾ? ಯೋಗ್ಯರೆಲ್ಲ ಮಾಧ್ವರು ಅಂತ ಹೇಳಿ. ಧೂಬೈರಲ್ಲೆಲ್ಲ ಬೆಂಕಿರೋ ಧೂಬ ಇದೆ ಅಂತ ಹೇಳಿಲ್ಲ. ಅರ್ಥ ಆಯ್ತಾ? ಈಗ ಕನಕದಾಸರು ಅವ್ರು ಬ್ರಾಹ್ಮಣರೇ ಅಲ್ಲ, ಮಾಧ್ವರು. ಅರ್ಥ ಆಯ್ತಾ? ಘಟೋತ್ಕಚ ಆತ ಬಲಿಷ್ಠನೇ ಅಲ್ಲ, ರಾಕ್ಷಸ. ಏನಾತ? ಮಾಧ್ವ. ಈತ ಪ್ರಹ್ಲಾದಶ್ಚಾಸ್ಮಿ ದೈತ್ಯ, ದೈತ್ಯರಾಗಿ ಮಾಧ್ವ ಆತ. ಅರ್ಥ ಆಯ್ತಾ? ಈಗ ಇದೆಲ್ಲ ತಿಳ್ಕೊ. ದುರ್ಯೋಧನ ಸೋಮವಂಶದ ಕ್ಷತ್ರಿಯ, ತಮೋಯೋಗ್ಯವನು, ಗೊತ್ತಾಯ್ತಾ? ಭೀಮಸೇನ ಅಣ್ಣ, ಒಂದ್ ದಿವಸ ದೊಡ್ಡವನು, ತಮೋಯೋಗ್ಯ. ಅಂದ್ರೆ ಸಂಬಂಧ ಹೇಳಿಲ್ಲ ಅಂತ ಆಯ್ತಲ್ಲ. ಈಗ ಸಂಬಂಧ ಹೇಳಿದ್ರೆ ಏನಾಗಬೇಕಾಗಿತ್ತು? ಅವರೆಲ್ಲ ಯೋಗ್ಯ, ಕೌರವರೆಲ್ಲ ಯೋಗ್ಯರಾಗಬೇಕಾಗಿತ್ತು ಸಂಬಂಧಿಗಳಾದ್ರಿಂದ. ಹೇಳಿಲ್ಲ. ಮಧ್ವಾಚಾರ್ಯ ಇದನ್ನು ಹೇಳಿರೋದ್ರಿಂದ ಯೋಗ್ಯನಾಗಿದ್ದೀಯ ನೀನು ಮಾಧ್ವ ಅಂತ ಅರ್ಥ ಮಾಡ್ಕೊಂಡು ಮತ್ತೆ ಮಾತಾಡಾಗೆ. ಅರ್ಥ ಆಯ್ತಾ? ಸತ್ಯ ಧರ್ಮ ರಥ ಆಯ್ತಾ? ಈ ಮಾತು ಅರ್ಥ ಮಾಡ್ಕೊಂಡ್ರೆ ಈ ರೀತಿ ಹೇಳಿದ ಜನ ನಾವು ತಿಳ್ಕೊಂಡಿದ್ದೇವೆ ಅಷ್ಟೇನೆ. ಬರೀ ನಾವು ಮಾಧ್ವರೆಲ್ಲ ಮುಕ್ತಿಯವ್ರು ತಿಳ್ಕೊಂಡಿಲ್ಲ, ಈ ಬಡ್ಸವರೆಲ್ಲ ಮುಕ್ತಿಯವ್ರು ತಿಳ್ಕೊಂಡ್ಬಿಟ್ಟೆ, ಅದು ಬೇರೆ. ನಮ್ಮ ಬಡ್ಸವರೆಲ್ಲ ಮುಕ್ತಿ ಹೋಗ್ಯರು, ಮತ್ತೆ ಉಳಿದು ಬಡ್ಸೋರು ಏರಾಳಿ ಮುಕ್ತಿ ಹೋಗೋದಿಲ್ಲ, ಅದು ಬೇರೆ. ಮತ್ತೆ ಮುಕ್ತಿಗೆ ಹೋಗೋದೇ ಇಲ್ಲ ಅವರು. ಆ ರೀತಿ ಎಷ್ಟೋ ಜನ ಸ್ವಾಮಿಗಳು ಉಪನ್ಯಾಸ ಮಾಡೋದು ಕೇಳಿದ್ದೀನಿ ನಾನು, ಗೊತ್ತಾಯ್ತಾ? ಸ್ವಾಮಿಗಳು ಉಪನ್ಯಾಸ ಹೇಳಿದ್ದಾರೆ, ನಮ್ಮ ಬಡ್ಸೋರು ಮಾತ್ರ ಬೇರೆ ಬಡ್ಸೋರು ಮೋಕ್ಷಕ್ಕೆ ಹೋಗೋದಿಲ್ಲ, ಗೊತ್ತಾಯ್ತಿಲ್ಲ. ಇದು ಹೇಳಿ ಎಷ್ಟು ಸಂತೋಷ ಪಡಬೇಕು ಬೇರೆಯವರು. ಉಳಿದು ಬತ್ತವ್ರಿಗೆ ಎಷ್ಟು ಬಡ್ಸೋರಿಗೆ, ಉಳಿದು ಬತ್ತವ್ರಿಗೆ ಎಷ್ಟು ಇಟ್ಟು ಬರುತ್ತೆ, ಅದಲ್ಲ. ಈ ರೀತಿ ಸಾಧ್ಯ ಇದೆಯಾ? ಎಂದೆಂದು ಸಾಧ್ಯ ಇಲ್ಲ. ಇನ್ನೂ ಕೆಲವು ಹೇಳ್ತಾ ಇದ್ರು, ನಮ್ಮ ಮಟ್ಟದವರಿಗೆ ಮೋಕ್ಷದಲ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್, ಬೇರೆ ಮಟ್ಟದವರಿಗೆ ಮೋಕ್ಷಕ್ಕೆ ಹೋದ್ರು ಕೂಡ ಒಂದು ಮೂಲೆಯಲ್ಲಿ ಕೊಡಿಸ್ತಾರೆ ಅವ್ರ. ಅದು ಮೋಕ್ಷದ ಕಾನ್ಸೆಪ್ಟೇ ಇಲ್ಲ, ಮೂಲೆಯಲ್ಲಿ ಕೊಟ್ಟರೆ ಮೋಕ್ಷ ಹೇಗಾಗತ್ತದ? ಅರ್ಥ ಆಯ್ತಾ? ಅಂದ್ರೆ ಈ ರೀತಿ ಸಿದ್ಧಾಂತ ಜ್ಞಾನ ಇಲ್ದವ್ರು ಆಡ ಮಾತುಗಳಿವೆಲ್ಲ. ಇಂಥ ಪ್ರಶ್ನೆಗೆಲ್ಲ ಉತ್ತರ ಇದೆ. ಆಚಾರ್ಯ ಎಂದೂ ಹಾಗೆ ಹೇಳಿಲ್ಲ. ಯೋಗ್ಯರಿಗೆಲ್ಲ ಮುಕ್ತಿ ಅಂತ ಹೇಳಿದ್ರಿಂದ, ಗೊತ್ತಾಯ್ತಾ, ಯಾವ ಸಮಸ್ಯೆನೂ ಇಲ್ಲ. ಮತ್ತೆ ಯುದ್ಧ ದ್ರೋಣಾಚಾರ್ಯ ಮೊದಲಾದವರು ಇದ್ದಾರೆ, ಎಷ್ಟು ಯೋಗ್ಯರು ಪಾಪ ಅವರು. ಆದ್ರೆ ಯುದ್ಧದಲ್ಲಿ ಕೊಲ್ತಾರೆ ಅವ್ರನ್ನ. ದೇವರು ಸಮ. ಯಾತಕ್ಕೆ? ಅವ್ರು ಮಾಡಿದ ದುರ್ಯೋಧನ ಸೇನ್ ಪನಿಷ್ಮೆಂಟ್ ಅದು. ಅವ್ರಿಗೆ ಮುಕ್ತಿ ಕೊಡೋದಾದ್ರು ಅಲ್ಲೇನ್ ಮಾಡಿದ್ದಾರೆ? ಈಗ ಶಿಕ್ಷೆ ಕೊಟ್ಟು ದೇವರು ಸಮ ಅಂತ ಆಗ್ಲಿಲ್ಲ. ಈಗ ಅವರು ಅಂತೇಳಿ ವೇವ್ ಮಾಡಿಲ್ಲ, ಗೊತ್ತಾಯ್ತಾ? ಅದೇ ದುರ್ಯೋಧನಾದಿಗಳಿಗೂ ಕೂಡ ರಾಜ್ಯ ಸ್ವಪ್ನ ಆಳದವನು. ಅರ್ಥ ಆಯ್ತಾ? ಆ ಚಾನ್ಸ್ ಕೊಡಬಾರ್ದಾಗಿತ್ತು ದೇವರು. ಯಾತಕ್ಕೆ ಕೊಟ್ಟಿದ್ದಾನೆ? ಕೆಲವು ಒಳ್ಳೆ ಕಾರ್ಯಕ್ಕೆ ಬೆಲೆ ಅಷ್ಟೇ, ಕೆಲವು ಒಳ್ಳೆ ಕೆಲಸಕ್ಕೆ ಬೆಲೆ ಅಷ್ಟೇ ಹೊರತು ಬೇರೆ ಅಲ್ಲ. ಎಷ್ಟು ಸುಲಭವಾಗಿದೆ ಅಂದ್ರೆ ದೇವರು ಒಳ್ಳೆಯವರಿಗೂ ಕೆಟ್ಟ ಫಲ ಕೊಟ್ಟಿದ್ದನ್ನು ಕಾಣ್ತೇವೆ, ಕೆಟ್ಟವರಿಗೂ ಒಳ್ಳೆ ಫಲ ಕೊಟ್ಟಿದ್ದನ್ನು ಕಾಣ್ತೇವೆ. ಇದೇನ್ ತೋರಿಸುತ್ತೆ? ಆತ ನಿಷ್ಪಕ್ಷಪಾತಿ ಅಂತ ಪ್ರೂವ್ ಮಾಡತ್ತ. ಅದೆಲ್ಲ ಬಿಟ್ಬಿಟ್ಟು ಒನ್ ಸೈಡೆಡ್ ನೋಡಿದ್ರೆ ತಪ್ಪದು. ಎಲ್ಲರೂ ಒಂದು ಕೇಸ್ ತೋರಿಸಿ ನೋಡೋಣ. ತನ್ನ ಭಕ್ತರಲ್ಲದವರಿಗೆ ವಿನಾಕಾಲ ಶಿಕ್ಷೆ ಕೊಟ್ಟಿದ್ದಾಗಲಿ, ಭಕ್ತರಾದವರಿಗೆ ಎಷ್ಟು ತಪ್ಪು ಮಾಡಿದ್ರೆ ಕ್ಷಮಿಸಿದಾಗಲಿ ಕಾಣ್ತೇವೆ ನಾವೀಗ? ಕಂಡಿಲ್ಲ. ಎಂತ ಉಗ್ರ ಶಿಕ್ಷೆ. ಭೀಷ್ಮರು ಶರಮಜ ಮಲವಿ ಹಿಂಸೆ ಪಡೋದಂದ್ರೆ ಸಾಮಾನ್ಯ ಏನದು? ಎಷ್ಟು ದಿವಸಗಟ್ಲೆ ಶರ ಮಂಚದ ಮೇಲೆ ಒಂದು ಮುಳುಚುಚ್ಚರ ತಡ್ಕೊಳ್ಳೋ. ಅರ್ಜುನನ ಬಾಣಗಳು ಮತ್ತೆ ಸಾಮಾನ್ಯ ಬಾಣಗಳಲ್ಲವು. ಅರ್ಜುನನ ಬಾಣಗಳ ಮೇಲೆ ಅಷ್ಟು ದಿವಸ ಮಲಗಿದ್ರು ಅಂತ ಕೇಳಿದ್ರೆ ಸಾಮಾನ್ಯ ಶಿಕ್ಷಣ. ಯಾತಕ್ಕೆ? ಗೋವನ್ನು ಅಪಹರಣ ಮಾಡೋಕೆ ಅವ್ರು ಅವತ್ತೇ ಶಾಪ ಬಂದಿರ್ತವೆ. ಸೊ ಗೋವನ್ನು ಅಪಹರಣ ಮಾಡೋ ದೋಷ, ಆ ದೋಷ ಶಿಕ್ಷೆ ಆಗಲೇಬೇಕು. ದೇವ್ರ ಸಮ ಅಂತ ಆಗಲಿಲ್ಲ. ಈಗ ಎಷ್ಟು ಸುಲಭವಾಗಿದೆ. ನಾವು ಅದಕ್ಕೆ ರಾಮಾಯಣ ಮಹಾಭಾರತ ಯಾತಕ್ಕೆ ಬಂತು ಅಂದ್ರೆ ಭಕ್ತರಿಗೂ ಕೂಡ ಶಿಕ್ಷೆ ಕೊಟ್ಟಿದ್ದಾನೆ ತಪ್ಪು ಮಾಡಿದಾಗ, ಅಭಕ್ತರಿಗೂ ಕೂಡ ಕೆಲವೊಮ್ಮೆ ಟೆಂಪರರಿ ಒಳ್ಳೇದು ಮಾಡಿದ್ದಾನೆ. ಯಾಕೆ? ಅವ್ರು ಮಾಡಿದ ಒಳ್ಳೇದಕ್ಕಷ್ಟೇ ಕನ್ಸಿಡರೇಷನ್ ತೋರಿಸಿ, ಏನು ತಪ್ಪಿಲ್ಲ ಅದರಲ್ಲಿ. ಹೌದು, ನೋಡೋರಿಗೆ ಏನಿಸುತ್ತೆ? ಪರಮಾತ್ಮ ಭಕ್ತರಿಗೆ ಸಾಕ್ಷಾತ್ ಮಾಡಿದ್ರೆ ಅಂತ ಕೇಳ್ಬೇಕು. ಆ ಲೆಕ್ಕದಲ್ಲಿ ಏನ್ರಿ ಎಷ್ಟು ಒಳ್ಳೆಯವರು, ಎಂತ ದೇವ್ರಿಗೆ ಓಡಾಡಿಸ್ತಾನಲ್ಲ ಪಾಪ. ನಮಗೆ ಎಷ್ಟು ನಮ್ಮ ವಿಷಯ ಹೋಗಲ್ರಿ ಪಾಪ ಅಂತ ಒಳ್ಳೆಯ ಶಿಕ್ಷಣ ಅಂತಾರಲ್ಲ, ಹಾಗೆ ಶಿಕ್ಷೆ ಇವ್ರು ಕೊಟ್ಟು ದೇವ್ರು ಕೊಟ್ಟಿರೋದು. ಯಾತ ಕೊಟ್ಟಿದ್ದಾರೆ ನಮಗೆ ಗೊತ್ತಿಲ್ಲ, ಯಾವುದೋ ಒಂದು ಕಾರಣ ಇದೆ, ಅನುಭವಿಸ ಮಾಡ್ತಾರೆ.
ಆದ್ರಿಂದ ದೇವರು ಕೂಡ ಎಂದೆಂದೂ ಕೂಡ ಏನ್ ಮಾಡೋದಿಲ್ಲ, ಪಕ್ಷಪಾತ ಮಾಡೋದಿಲ್ಲ. ಸರಿಯಾಗಿ ಯೋಚನೆ ಮಾಡಿದ್ರೆ ನಮಗೆ ತುಂಬಾ ದುಃಖ ಆದಾಗ ಏನಿಸುತ್ತೆ, ದೇವರು ಭಾರಿ ಕೊಡೋದು ಸ್ವಲ್ಪ ಕೊಟ್ಟಿದ್ದಾನೆ ಅಂತ ಅಕ್ಸೆಪ್ಟ್ ಮಾಡ್ಬೇಕೆ ಹೊರತು ಏನ್ ಮಾಡಬಾರ್ದು ಅದನ್ನ. ನಾವು ಭಾರಿ ಒಳ್ಳೆಯವನು ಕಷ್ಟ ಕೊಟ್ಟು ಹೇಳ್ಬಾರ್ದು. ದೇವರು ಕೊಟ್ಟಿದ್ದಾನೆ ಮತ್ತೆ ಮುಗೀತು, ಅಕ್ಸೆಪ್ಟ್ ಮಾಡ್ಲೇಬೇಕಲ್ಲ. ಹೌದೌದು, ಅದೇ ದೊಡ್ಡವರೆಲ್ಲ ಹಾಗೇನೆ. ದೊಡ್ಡವರೆಲ್ಲ ಹಾಗೆ ಮಾಡಿದ್ರಿಂದ ಅವ್ರಿಗೆ ಆರೋಪ ಮಾಡೋದೇ ಇಲ್ಲ. ಇಟ್ಟಂಗೆ ಇರುವೇನೋ ಹರಿಯೇ ಅಷ್ಟೇ. ಇದು ಆ ಕಾಲೇಜಲ್ಲಿ ಯಾವ ಸೀಟಲ್ಲಿ ಕೋರ್ಸ್ ಅಲ್ಲಿ ರಿಜಿಸ್ಟರ್ ನಂಬರ್ ಹಾಕಿರ್ತಾರೆ, ನಂಗೆ ಆ ಸೀಟ್ ಕೊಡಿ ಅಂತ ಹೇಳಿ ಕೊಡೋದಿಲ್ಲ. ನಂಬರ್ ಪ್ರಕಾರ ಕೊಡ್ಬೇಕಷ್ಟೇ ಅವನು. ಎಲ್ಲರೂ ಅದೇ ಚಾಯ್ಸ್ ಕೊಟ್ಟು ಎಕ್ಸಾಮ್ ಮಾಡ್ಲಿಕ್ಕೆ ಬರೋದಿಲ್ಲ. ಎಲ್ಲ ಅಲ್ಲೇ ಗಲಾಟೆ ಶುರು ಮಾಡ್ಬಿಟ್ಟಿರ್ತಾರೆ, ನಂಗೆ ಆ ಸೀಟು ಈ ಸೀಟು ಅಂತ ಹೇಳಿ. ಚಪ್ಪ ಕೂತ್ಕೊಂಡು ಬರೀಬೇಕು. ಕೆಲಸ ಸೀಟ್ ಏನಾಗಿರುತ್ತೆ, ಕೆಲವು ಸಲ ಡೆಸ್ಕ್ ಎಲ್ಲ ಒಂಥರ ಕಟ್ಟಾಗಿರುತ್ತೆ ಈ ಕಡೆಗೆ. ಮತ್ತೆ ಸುಮ್ಮನೆ ಇರ್ಬೇಕು ಅವನು, ಅದೇ ಆರ್ಗ್ಯೂ ಮಾಡಾಗಿಲ್ಲ ಅವನು. ಚಪ್ಪಗೆ ಸೌಂಡ್ ಆರ್ಡರ್ ಪ್ರಕಾರ ಹಾಕಿದ್ದಾರೆ ಅಷ್ಟೇ, ಬೇರೆ ಇಲ್ಲ. ಇಷ್ಟು ಅಕ್ಸೆಪ್ಟ್ ಮಾಡ್ತಾರಲ್ಲ ಇವತ್ತು. ಹಾಗೆ ದೇವ್ರು ಹಾಗೇನೆ. ಎಷ್ಟು ಬ್ರಿಲಿಯಂಟ್ ಸ್ಟೂಡೆಂಟ್ಗೆ ಒಂದು ಸಲ ಬ್ಯಾಡ್ ಡೆಸ್ಕ್ ಸಿಗ್ಬೋದು ಅವನಿಗೆ, ಪಾಪ ಅದೇನು ತಪ್ಪಲ್ಲ. ಆದ್ರೆ ಆರ್ಗ್ಯೂ ಮಾಡಬಾರದು ಅವನು, ಒಪ್ಕೊಂಡ್ಬಿಡ್ಬೇಕು, ತಕ್ಷಣ ಸರಿ ಹೋಗುತ್ತೆ. ನನ್ನ ಅಥಾಪಿನ ಸೃಷ್ಟುತ್ವಾದಿ ಅನಂತ ಗುಣತ್ವ. ಡಾಕ್ಟರ್ ಕರೆದಾಗ ಪೇಷಂಟ್ ಕರೀತಾನೆ, ಗಲಾಟೆ ಮಾಡ್ತಾ ಕುತ್ಕೊಂಡ್ರೆ ಕೆಲಸ ಲೇಟಾಗಿ ಬಂದವ್ರು ಮೊದಲು ಕರೀತಾರೆ. ಹಾಗೆ ಸೀರಿಯಸ್ ಕೇಸ್ ಅದು. ಮೊದಲು ಬಂದವ್ರು ನಿಧಾನ ಕರೀತಾರೆ. ಯಾರು ಅಕ್ಸೆಪ್ಟ್ ಮಾಡೋದಿಲ್ಲ. ಅಕ್ಸೆಪ್ಟ್ ಮಾಡಿ ಏನಾಗುತ್ತೆ, ಡಾಕ್ಟರ್ ಹೋಗಿ ಔಷಧಿ ಕೊಡೋದಕ್ಕೆ ಕತೆ ಬೋಧೋಯ್ತು ಒಂದು. ಆಮೇಲೆ ಅದು ಭಯನೂ ಇದೆ ಅವನಿಗೆ, ಒಂದು ಕಾಮನ್ ಸೆನ್ಸು ಇರುತ್ತೆ. ಆ ದೇವರಲ್ಲಿ ಆ ರೀತಿ ಕಂಡು ಭವರೋಗ ವೈದ್ಯರ ಮುಂದೆ ಕ್ಯೂನಲ್ಲಿ ನಿಲ್ಬೇಕೆ ಹೊರತು ಏನ್ ಮಾಡಬಾರ್ದು, ಆಕ್ಷೇಪಣೆ ಮಾಡಕ್ ಹೋಗ್ಬಾರ್ದು. ಅಲ್ಲಿಗೆ ನಾಳೆ ದಿವಸ ಮುಂದಿನ ಪ್ರಶ್ನೆ. ನಾಳೆಗೆ ಇನ್ನೂ ಮುಗಿಯಲ್ಲ, ಇನ್ನು ಸ್ವಲ್ಪ ಇದೆ. ನಾಳೆ ಮುಗಿದ್ರು ಮುಗಿಬಹುದು ಈ ಅಧ್ಯಾಯ, ಈ ಪಾದ.